ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಆತ್ಮೀಯ ವೀಕ್ಷಕರೇ, ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಯಾವ ಮಟ್ಟದಲ್ಲಿ ನಿರ್ಲಕ್ಷಿಸಿದ್ದಾರೆ ಎಂಬುದಕ್ಕೆ ಇಂದಿನ ಸಂಚಿಕೆ ಒಂದು ಉದಾಹರಣೆ. ಬಲಾಢ್ಯರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು ಎಂಬುದು ನಮ್ಮ ನಗರಸಭೆ ಅಧಿಕಾರಿಗಳ ಹೊಸ ಆಲೋಚನೆ. ಬಡವನೊಬ್ಬ ಸಣ್ಣ ತಪ್ಪು ಮಾಡಿದರೂ ಎಗರಿ ಬೀಳೋ ನಗರಸಭೆ ಅಧಿಕಾರಿಗಳು ಬಲಾಢ್ಯರು ಏನೇ ಮಾಡಿದರೂ ಆತ ತಿರುಗಿಯೇ ನೋಡಲ್ಲ ಎಂಬ ಆರೋಪಕ್ಕೆ ಸಾಕ್ಷ್ಯ ಒದಗಿಸೋ ಸಂಚಿಕೆ ಇದು. ಬಲಾಢ್ಯರಾದವರು ರಸ್ತೆ, ಚರಂಡಿ ಯಾವುದೇ ಒತ್ತುವರಿ ಮಾಡಿದರೂ ಆತ ತಿರುಗಿಯೂ ನೋಡದ ನಗರಸಭೆ ಅಧಿಕಾರಿಗಳು ತಮಗೆ ಹಣ ಕೊರತೆಯಾದಾಗ ಮಾತ್ರ ಜೆಸಿಬಿಗಳನ್ನು ಕೊಂಡೊಯ್ದು ಬಡವರ ಅಂಗಡಿಗಳ ಮುಂದೆ ಹಾಕಿರುವ ನಾಮಫಲಕಗಳನ್ನು ಕಿತ್ತು ಬಲಾಢ್ಯರಿಗೆ ಎಚ್ಚರಿಕೆ ನೀಡುವ ಮೂಲಕ ತಮ್ಮ ಬೇಳೆ ಬೇಯಿಸಿಕೊಳ್ಳುವುದು ಈ ನಗರಸಭೆ ಅಧಿಕಾರಿಗಳಿಗೆ ಸಾಮಾನ್ಯ ಎಂಬಂತಾಗಿದೆ. ಯಾರು ಏನೇ ಮಾಡಿಕೊಂಡರೂ ತಮಗೆ ಬರುವುದು ಬಂದರೆ ಸಾಕು ಎಂಬ ಮಾತಿಗೆ ಜೋತು ಬಿದ್ದಿರುವ ಅಧಿಕಾರಿಗಳು ನಗರಸಭೆಯಲ್ಲಿ ಇರೋವರೆಗೂ ಚಿಕ್ಕಬಳ್ಳಾಪುರ ನಗರವು ಉದ್ಧಾರವಾಗಲ್ಲ, ಜನರಿಗೆ ಅನುಕೂಲಗಳು ಲಭ್ಯವಾಗೋದಿಲ್ಲ ಎಂದರೆ ತಪ್ಪಾಗಲಾರದು. ಈ ನಗರಸಭೆ ಅಧಿಕಾರಿಗಳ ವೈಫಲ್ಯಗಳ ಬಗ್ಗೆ ನಿರಂತರವಾಗಿ ಸಿಟಿವಿ ನ್ಯೂಸ್ ವರದಿ ಪ್ರಸಾರ ಮಾಡುತ್ತಿದ್ದರೂ ಎಚ್ಚೆತ್ತುಕೊಳ್ಳುವ ಬದಲಿಗೆ ತಮ್ಮ ಚಾಳಿಯನ್ನು ಮುಂದುವರೆಸಿದ್ದಾರೆಂದರೆ ವ್ಯವಸ್ಥೆ ಎಷ್ಟು ಜಡ್ಡುಗಟ್ಟಿದೆ ಎಂಬುದನ್ನು ಅರ್ಥೈಸಿಕೊಳ್ಳಬಹುದಾಗಿದೆ. ಹೌದು, ಚಿಕ್ಕಬಳ್ಳಾಪುರ ನಗರಸಭೆ ಎಂದರೆ ಕೇವಲ ಬಡವರನ್ನ ಕಿತ್ತು ತಿನ್ನೋ ಅಧಿಕಾರಿಗಳಿರುವ ಕೋಪವಾಗಿ ಪರಿಣಮಿಸಿದೆ ಎಂಬುದಕ್ಕೆ ಇಂದು ನೀವು ನೋಡಲಿರುವ ಸಂಚಿಕೆ ಉತ್ತಮ ನಿದರ್ಶನವಾಗಿದೆ. ಈ ಅಧಿಕಾರಿಗಳ ಆಟಾಟೋಪ ನಗರಸಭೆ ಆಯುಕ್ತರು ಮತ್ತು ನಗರಸಭೆ ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಅಧಿಕಾರಿಗಳ ಒಂದೊಂದೇ ಆಟ ಬಲಾಢ್ಯರ ಪರ ಮತ್ತು ಬಡವರ ವಿರೋಧಿಯಾಗಿರೋದಂತೂ ಸತ್ಯವೇ ಸರಿ. ಇಷ್ಟಕ್ಕೂ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಮಾಡಿರೋ ತಪ್ಪುಗಳೇನು ಎಂಬುದನ್ನ ನೋಡೋದಕ್ಕೂ ಮೊದಲು ಇಂದು ವಾರ್ಡ್ ಪ್ರಾಬ್ಲಮ್ನಲ್ಲಿ 15ನೇ ವಾರ್ಡಿನ ಸಮಸ್ಯೆಗಳ ಕಡೆ ಮೊದಲು ಗಮನ ಹರಿಸೋಣ. ನಂತರ ನಗರಸಭೆ ಅಧಿಕಾರಿಗಳ ವೈಫಲ್ಯಗಳ ಬಗ್ಗೆ ಒಂದೊಂದಾಗಿ ಪರಿಚಯ ಮಾಡಿಸ್ತೀನಿ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಕಲ್ಯಾಣಿ, ಇದನ್ನೊಮ್ಮೆ ನೀಟಾಗಿ ನೋಡಿ. ಈ ಕಲ್ಯಾಣಿಯಲ್ಲಿ ಸ್ವಚ್ಛವಾದ ನೀರು, ಅಷ್ಟೇ ಸ್ವೇಚ್ಛೆಯಿಂದ ಓಡಾಡ್ತಿರೋ ಮೀನುಗಳು ಕಾಣ್ತಾ ಇದೆಯಲ್ಲ. ಈ ಕಲ್ಯಾಣಿ ಇರೋ ಜಾಗದಲ್ಲಿ ಈ ವೇಳೆಗೆ ಬೃಹತ್ ಕಟ್ಟಡವೊಂದು ನಿರ್ಮಾಣವಾಗಬೇಕಿತ್ತು. ಆದರೆ ಅದೃಷ್ಟವಶಾತ್ ಅದು ಆಗದೆ ಎಂದು ಪುರಾತನ ಕಲ್ಯಾಣಿಯ ಜೊತೆಗೆ ಅದರಲ್ಲಿ ಮೀನುಗಳು ಸ್ವತಂತ್ರವಾಗಿ ಈಜುತ್ತಿವೆ ಎಂದರೆ ಅದಕ್ಕೆ ಕಾರಣವಿದೆ. ಈ ಕಲ್ಯಾಣಿಯ ಬಗ್ಗೆ ತಿಳಿಯೋದಕ್ಕೂ ಮೊದಲು ಇಂದಿನ ವಾರ್ಡ್ ಬಗ್ಗೆ ಹೇಳಬೇಕಲ್ಲ. ಇಂದು ನೀವು ನೋಡಲಿರೋ ವಾರ್ಡ್ನ ಸಮಸ್ಯೆಗಳು 15ನೇ ವಾರ್ಡ್ಗೆ ಸಂಬಂಧಿಸಿದ್ದ. ನಗರದ 15ನೇ ವಾರ್ಡಿನಲ್ಲಿ ಎಲ್ಲಾ ವಾರ್ಡ್ಗಳಲ್ಲಿ ಇರುವಂತೆ ಈ ವಾರ್ಡಿನಲ್ಲಿಯೂ ಯುಜಿಡಿ, ರಸ್ತೆ, ಚರಂಡಿ ಸಮಸ್ಯೆಗಳಿವೆ. ಆದರೆ ಇಲ್ಲಿ ನೀರಿನ ಸಮಸ್ಯೆ ಮಾತ್ರ ಇಲ್ಲ. ಯಾಕೆಂದ್ರೆ ಈ ವಾರ್ಡಿನಲ್ಲಿ ಬರೋಬ್ಬರಿ 8 ಕೊಳವೆ ಬಾವಿಗಳಿವೆ. ಎಲ್ಲವೂ ಕಾರ್ಯನಿರ್ವಹಿಸುತ್ತಿದ್ದು ವಾರ್ಡಿನ ಜನರಿಗೆ ಅಗತ್ಯವಿರುವಷ್ಟು ನೀರು ಈ ಕೊಳವೆ ಬಾವಿಗಳಿಂದ ಪೂರೈಕೆಯಾಗುತ್ತಿದೆ. ಜೊತೆಗೆ ಜಕ್ಕಲಮಡುಗು ಜಲಾಶಯದ ನೀರು ಪೂರೈಕೆಯಾಗುತ್ತಿದ್ದು ವಾರ್ಡಿನ ಜನತೆಗೆ ನೀರಿನ ಸಮಸ್ಯೆ ಮಾತ್ರ ಇಲ್ಲ, ಉಳಿದಂತೆ ಇತರೆ ಸಮಸ್ಯೆಗಳಿವೆಯಾದರೂ ಅವು ಅಷ್ಟು ಭೀಕರ ಪ್ರಮಾಣದಲ್ಲಿಲ್ಲ. ಹಾಗಾಗಿ ಒಂದು ಮಟ್ಟಕ್ಕೆ ಮಾತ್ರ ಈ ವಾರ್ಡಿನ ನಾಗರಿಕರು ಸೇಫ್. ಅಂದರೆ ಈ ವಾರ್ಡಿನಲ್ಲಿ ಸಮಸ್ಯೆಯಾದರೂ ಏನು ಅಂತೀರಾ? ನಮ್ಮ ನಗರಸಭೆ ಅಧಿಕಾರಿಗಳೇ ಈ ವಾರ್ಡಿನ ಸಮಸ್ಯೆ. ಅದು ಹೇಗೆ ಅನ್ನೋದನ್ನ ಒಂದೊಂದಾಗಿ ಹೇಳುತ್ತೇನೆ. ಅದರ ಮೊದಲ ಭಾಗವೇ ಈ ಕಲ್ಯಾಣಿ.
ಈ ಮೊದಲೇ ಹೇಳಿದಂತೆ ಈ ಕಲ್ಯಾಣಿ ಇರೋ ಜಾಗದಲ್ಲಿ ಬೃಹತ್ ಕಟ್ಟಡ ನಿರ್ಮಾಣವಾಗಬೇಕಿತ್ತು ಅಂತ ಹೇಳಿದ್ನಲ್ಲ. ಅದಕ್ಕೆ ಕಾರಣ ಈ ಕಲ್ಯಾಣಿಯ ಸುತ್ತಲೂ ಇದ್ದ ಜಾಗವನ್ನ ಹಲವರು ಒತ್ತುವರಿ ಮಾಡಿಕೊಳ್ಳಲು ಪ್ರಯತ್ನ ನಡೆಸಿದ್ರ. ಈ ಸಂಬಂಧ ಪತ್ರಕರ್ತರೊಬ್ಬರು ವರದಿ ಮಾಡಿದ ಪರಿಣಾಮ ಅಂದಿನ ಜಿಲ್ಲಾಧಿಕಾರಿಯಾಗಿದ್ದ ಅನಿರುದ್ಧ್ ಶ್ರವಣ್ ಹಾಗೂ ನಗರಸಭೆ ಪೌರಾಯುಕ್ತರಾಗಿದ್ದ ಉಮಾಕಾಂತ್ ಅವರು ಮುಂದೆ ನಿಂತು ಈ ಕಲ್ಯಾಣಿಯನ್ನ ಸ್ವಚ್ಛಗೊಳಿಸಿದ್ರ. ಮಾತ್ರವಲ್ಲ, ಈ ಕಲ್ಯಾಣಿ ಮತ್ತೆ ಒತ್ತುವರಿ ಗುರಿಯಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಇದರ ಸುತ್ತ ಬೇಲಿ ಹಾಕಿ ಭದ್ರಪಡಿಸಿದ್ರ. ಕಲ್ಯಾಣಿಗೆ ಸೇರಿದ ಮತ್ತಷ್ಟು ಜಾಗ ಒತ್ತುವರಿಯಾಗುವ ಆರೋಪಗಳಿದೆಯಾದರೂ ಕಲ್ಯಾಣಿಯನ್ನಾದರೂ ಉಳಿಸಿದ ಸಮಾಧಾನ ಪ್ರಜ್ಞಾವಂತ ನಾಗರಿಕರಿಗೆ ಎದುರಾಯಿತ. ಅಂದು ಅಧಿಕಾರಿಗಳಿಬ್ಬರು ತೆಗೆದುಕೊಂಡ ದೃಢ ನಿರ್ಧಾರದ ಪರಿಣಾಮ ಇಂದು ಇಲ್ಲಿ ಕಲ್ಯಾಣಿ ಮತ್ತು ಅದರಲ್ಲಿ ನೀರು, ಅದರಲ್ಲಿ ಸ್ವೇಚ್ಛೆಯಿಂದ ಸಂಚರಿಸುವ ಮೀನುಗಳು ಉಳಿಯಲು ಕಾರಣವಾಗಿದೆ. ಅಂದು ಆ ಇಬ್ಬರು ಅಧಿಕಾರಿಗಳು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂದು ನಿರ್ಲಕ್ಷ್ಯ ಮಾಡಿದ್ದೇ ಆದಲ್ಲಿ ಇಂದು ಇಲ್ಲಿ ಕಲ್ಯಾಣಿ ಇರೋ ಜಾಗದಲ್ಲಿ ಬೃಹತ್ ಕಟ್ಟಡವೊಂದು ನಿರ್ಮಾಣವಾಗಿ ಲಕ್ಷಾಂತರ ರೂಪಾಯಿ ಬಾಡಿಗೆ ತಂದುಕೊಡೋ ಚಿನ್ನದ ಮೊಟ್ಟೆ ಇಡುವ ಬಾತಿನಂತೆ ಯಾರದೋ ಹೆಸರಿನಲ್ಲಿ ಇರುತ್ತಿತ್ತ. ಆದರೆ ಇಬ್ಬರು ಅಧಿಕಾರಿಗಳ ಬದ್ಧತೆ ಇಂದು ನಗರ ಸೌಂದರ್ಯವನ್ನ ಹೆಚ್ಚಿಸುವಲ್ಲಿ ತನ್ನದೇ ಆದ ಕೆಲಸ ಮಾಡುತ್ತಿದೆ. ಅಂದಿನ ಅಧಿಕಾರಿಗಳು ತೋರಿದ ಬದ್ಧತೆಯನ್ನ ಇಂದಿನ ಅಧಿಕಾರಿಗಳು ಯಾಕೆ ತೋರುತ್ತಿಲ್ಲ? ಇದು ಸಿಟಿವಿ ಮಾಡುತ್ತಿರೋ ಪ್ರಶ್ನೆ. ಯಾಕೆಂದ್ರೆ ಅಂದು ಆ ಇಬ್ಬರು ಅಧಿಕಾರಿಗಳು ಕೇವಲ ಈ ಒಂದು ಕಲ್ಯಾಣಿ ಸ್ವಚ್ಛತೆಗೆ ಮಾತ್ರ ಸೀಮಿತವಾಗದೆ ನಗರದ ಸುತ್ತಮುತ್ತ ಇದ್ದ ನೂರಾರು ಕಲ್ಯಾಣಿಗಳನ್ನ ಸ್ವಚ್ಛತೆ ಮಾಡಿದ್ರ. ಅದರಲ್ಲಿ ಮುಖ್ಯವಾಗಿ ನಗರದ ಬಿಬಿ ರಸ್ತೆಯಲ್ಲಿರುವ ಮಾರುತಿ ಶೋರೂಮ್ ಪಕ್ಕದ ಕಲ್ಯಾಣಿಯನ್ನು ಮುಚ್ಚಲಾಗಿತ್ತ. ಈ ಕಲ್ಯಾಣಿಯು ಇದೇ 15ನೇ ವಾರ್ಡಿನ ವ್ಯಾಪ್ತಿಯೊಳಗೆ ಸೇರಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಕಲ್ಯಾಣಿ ಇದ್ದ ಜಾಗದಲ್ಲಿ ಕಟ್ಟಡವೊಂದು ತಲೆ ಎತ್ತಲು ಸಿದ್ಧವಾಗಿತ್ತ. ಆದರೆ ಅದೇ ಪತ್ರಕರ್ತ ಮಾಡಿದ ವರದಿಗಳ ಪರಿಣಾಮ ಇದೇ ಇಬ್ಬರು ಅಧಿಕಾರಿಗಳು ಮುಂದೆ ನಿಂತು ಮಾರುತಿ ಶೋರೂಮ್ ಪಕ್ಕದಲ್ಲಿ ಅದಾಗಲೇ ಮುಚ್ಚಲ್ಪಟ್ಟಿದ್ದ ಕಲ್ಯಾಣಿಯನ್ನ ಜೆಸಿಬಿಗಳ ಮೂಲಕ ಸ್ವಚ್ಛಗೊಳಿಸಿದ್ರ. ಜೊತೆಗೆ ಆ ಕಲ್ಯಾಣಿಯ ಸುತ್ತಲೂ ಬೇಲಿ ಸುತ್ತಿ ಇದು ನಗರಸಭೆ ಆಸ್ತಿ ಎಂದು ನಾಮಫಲಕ ಹಾಕಲಾಯಿತ. ಅದೇ ರೀತಿಯಲ್ಲಿಯೇ ವಾಪಸಂದ್ರದಲ್ಲಿರುವ ಕಲ್ಯಾಣಿಯು ಒತ್ತುವರಿಗೆ ಗುರಿಯಾಗಿ ಇನ್ನೇನು ಅವಸಾನದ ಅಂಚಿಗೆ ತಲುಪಿತ. ಅದನ್ನ ಸ್ವಚ್ಛಗೊಳಿಸಿ ನಗರಸಭೆ ವಶಕ್ಕೆ ಪಡೆಯಲಾಯಿತು. ಹೀಗೆ ಒತ್ತುವರಿಗೆ ಗುರಿಯಾಗಿದ್ದ ಕೋಟ್ಯಂತರ ರೂಪಾಯಿ ಮೌಲ್ಯದ ನಗರಸಭೆ ಆಸ್ತಿಗಳು ಒಂದೊಂದಾಗಿ ನಗರಸಭೆಗೆ ಸೇರಿದ್ವ. ಇದರಿಂದ ನಾಗರಿಕರು ಕೂಡ ಅಧಿಕಾರಿಗಳ ಈ ಕ್ರಮಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ರ. ಅಧಿಕಾರಿಗಳ ಈ ಕ್ರಮದಿಂದ ಒತ್ತುವರಿದಾರರ ಎದೆಯಲ್ಲಿ ನಡುಕ ಮತ್ತು ಕೋಪ ಎರಡೂ ಏಕಕಾಲದಲ್ಲಿ ಉದ್ಭವಿಸಿದ್ವ. ಆದರೆ ಕಾಲಕ್ರಮೇಣ ಉಭಯ ಅಧಿಕಾರಿಗಳ ವರ್ಗಾವಣೆಯಾಯಿತ. ಕೊರೋನಾ ಎಂಬ ಮಹಾಮಾರಿ ವಕ್ಕರಿಸಿತ. ಅದರ ನಂತರ ಜಿಲ್ಲಾಧಿಕಾರಿಗಳು, ನಗರಸಭೆ ಆಯುಕ್ತರು ಬದಲಾವಣೆಯಾದ್ರ. ಆದರೆ ಯಾವುದೇ ಅಧಿಕಾರಿ ಮತ್ತೆ ಒತ್ತುವರಿಯಾಗಿರುವ ನಗರಸಭೆ ಆಸ್ತಿಗಳತ್ತ ಕಣ್ಣೆತ್ತಿಯೂ ನೋಡಲಿಲ್ಲ. ಸ್ವಚ್ಛಗೊಳಿಸಿದ ಕಲ್ಯಾಣಿಗಳಲ್ಲಿ ಮತ್ತೆ ಗಿಡ ಗಂಟೆಗಳು ಬೆಳೆದವ. ಒತ್ತುವರಿದಾರರ ಕಣ್ಣು ಮತ್ತೆ ಆ ಕಲ್ಯಾಣಿಗಳ ಮೇಲೆ ಬಿತ್ತ. ಈಗ ಮತ್ತೆ ಕಲ್ಯಾಣಿಗಳು ಒತ್ತುವರಿಗೆ ಗುರಿಯಾಗುವ ಹಂತ ತಲುಪಿದ್ದು ಯಾವುದೇ ಕ್ಷಣದಲ್ಲಿ ನಗರಸಭೆಗೆ ಸೇರಿದ ಆಸ್ತಿಗಳಾದ ಕಲ್ಯಾಣಿಗಳ ಮೇಲೆ ಬೃಹತ್ ಕಟ್ಟಡಗಳು ತಲೆ ಎತ್ತುವ ಅವಕಾಶಗಳಿದ್ದು ಇದಕ್ಕೂ ತಮಗೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ಅಧಿಕಾರಿಗಳು ಜಾಣಮೌನ ಅನುಸರಿಸುತ್ತಿರುವುದು ಒತ್ತುವರಿದಾರರ ಪಾಲಿಗೆ ವರದಾನವಾಗಿ ಪರಿಣಮಿಸಿದೆ ಎಂದರೆ ತಪ್ಪಾಗಲಾರದ. ನೋಡಿದ್ರಲ್ಲ ವೀಕ್ಷಕರೇ, ಅಧಿಕಾರಿಗಳಾದವರು ತಮ್ಮ ಅಧಿಕಾರವನ್ನು ಸಮರ್ಪಕವಾಗಿ ನಿರ್ವಹಿಸಿದರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬಹುದು ಮತ್ತು ಖ್ಯಾತಿ ಗಳಿಸಬಹುದು ಎಂಬುದಕ್ಕೆ ಈ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯಾಗಿದ್ದ ಅನಿರುದ್ಧ್ ಶ್ರವಣ್ ಮತ್ತು ನಗರಸಭೆ ಪೌರಾಯುಕ್ತರಾಗಿದ್ದ ಉಮಾಕಾಂತ್ ಅವರು ಉತ್ತಮ ನಿದರ್ಶನ. ಆದರೆ ಅವರ ನಂತರ ಅಂತಹ ಖಡಕ್ ಅಧಿಕಾರಿಗಳು ಚಿಕ್ಕಬಳ್ಳಾಪುರಕ್ಕೆ ಬರಲಿಲ್ಲವಾ ಎಂದರೆ ಬಂದಿದ್ದಾರೆ. ಆದರೆ ಅವರು ತಮ್ಮ ಅಧಿಕಾರವನ್ನು ಸಮರ್ಪಕವಾಗಿ ಬಳಸಿಕೊಂಡಿಲ್ಲ ಎಂದರೆ ತಪ್ಪಾಗಲಾರದು. ಅಲ್ಲದೆ ಈಗ ಮತ್ತೆ ಒತ್ತುವರಿಗೆ ಗುರಿಯಾಗುವ ಆತಂಕ ಎದುರಿಸುತ್ತಿರುವ ಕಲ್ಯಾಣಿಗಳನ್ನು ನಗರಸಭೆ ವಶಕ್ಕೆ ಪಡೆಯಲು ಯಾಕೆ ಮುಂದಾಗುತ್ತಿಲ್ಲ?
ಹಾಗಾದರೆ ಅವು ಮತ್ತೆ ಬಲಾಢ್ಯರ ಪಾಲಾಗಲಿದೆಯಾ ಗೊತ್ತಿಲ್ಲ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಹೀಗೆ ಮುಂದುವರಿದರೆ ಅವು ಮತ್ತೆ ಒತ್ತುವರಿಯಾಗುವುದರಲ್ಲಿ ಅನುಮಾನವಿಲ್ಲ. ಹಾಗಾದರೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಈ ಕಲ್ಯಾಣಿಗಳ ಒತ್ತುವರಿಗೆ ಮಾತ್ರ ಸೀಮಿತ ಎಂದುಕೊಳ್ಳಬೇಡಿ. ಯಾಕೆಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಂಬುದು ಎಲ್ಲ ವಿಚಾರಗಳಲ್ಲಿಯೂ ಮುಂದುವರೆದಿದೆ. ಅದಕ್ಕೆ ಇನ್ನಷ್ಟು ನಿದರ್ಶನಗಳು ಇದೇ ಸಂಚಿಕೆಯಲ್ಲಿ ನಿಮಗೆ ಲಭ್ಯವಾಗಲಿದೆ. ಅವುಗಳನ್ನು ನೋಡುವುದಕ್ಕೂ ಮೊದಲು ಒಂದು ಸಣ್ಣ ವಿರಾಮದ ನಂತರ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮ ಮುಂದುವರಿಯುತ್ತದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರ, ನೇತ್ರಶಾಸ್ತ್ರ, ಕಿವಿ, ಮೂಗು ಮತ್ತು ಗಂಟಲು, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಆಪ್ಟಿಕಲ್ಸ್, ಚರ್ಮರೋಗ ಚಿಕಿತ್ಸೆ, ಅಲ್ಟ್ರಾಸೌಂಡ್ ಮತ್ತು CT ಸ್ಕ್ಯಾನಿಂಗ್, ನರವಿಜ್ಞಾನ, ಮೂತ್ರಪಿಂಡಶಾಸ್ತ್ರ, ಹೃದಯಶಾಸ್ತ್ರ, ಭೌತ ಚಿಕಿತ್ಸೆ ವ್ಯವಸ್ಥೆಗಳಿಂದ ಕೂಡಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ತುರ್ತು ಸಹಾಯವಾಣಿ ಸಂಖ್ಯೆ 6364464470, ಮತ್ತೊಂದು 6364464471. ವೀಕ್ಷಕರಿಗೆಲ್ಲ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ನಗರಸಭೆ ಅಧಿಕಾರಿಗಳು BB ರಸ್ತೆಯಲ್ಲಿ ಒತ್ತುವರಿಯಾಗಿರುವ ಕಟ್ಟಡಗಳನ್ನು ನೆಲಸಮ ಮಾಡೋದಾಗಿ ಹೇಳಿ JCBಗಳ ಸಮೇತ ಬಂದಿದ್ದರು. ಹಾಗೆ ಬಂದ ಅಧಿಕಾರಿಗಳು ನಗರದ ಹೊರವಲಯದಲ್ಲಿದೆಯಲ್ಲ ಸಿಯರಾ ಹೋಟೆಲ್, ಅದರ ಮುಂಭಾಗಕ್ಕೆ ಬಂದು ಅಳತೆಯನ್ನು ಮಾಡಿದ್ದರು. ಹಾಗೆ ಅಳತೆ ಮಾಡಿದ ನಗರಸಭೆ ಅಧಿಕಾರಿಗಳು ಒಂದೇ ಒಂದು ಫೋನ್ ಕರೆಯಿಂದ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದರು. ಹಾಗೆ ಜಾಗ ಖಾಲಿ ಮಾಡಿದ ನಗರಸಭೆ ಅಧಿಕಾರಿಗಳು ನೇರವಾಗಿ BB ರಸ್ತೆಯ ಪಕ್ಕದಲ್ಲಿದ್ದ ಸೋಡಾ ಮಾರಾಟ ಮಾಡೋ ಗಾಡಿ, ಕಲ್ಲಂಗಡಿ ಹಣ್ಣು ಮಾರಿಕೊಳ್ಳುವ ತಳ್ಳುವ ಗಾಡಿ, ಇಂತಹ ಗಾಡಿಗಳ ಮೇಲೆ ಬಿದ್ದಿದ್ದರು. ನಂತರ ಗ್ಯಾರೇಜ್ಗಳನ್ನು ಇಟ್ಟಿಕೊಂಡಿರುವ ಬಡಪಾಯಿಗಳಿಗೆ ಕೂಡಲೇ ನಗರಸಭೆ ಜಾಗದಲ್ಲಿ ಇಟ್ಟಿರುವ ವಾಹನಗಳನ್ನು ತೆರವುಗೊಳಿಸಲು ತಾಕೀತು ಮಾಡಿದ್ದರು. JCBಗಳು ಬಂದವು ಎಂಬ ಕಾರಣಕ್ಕೆ ಬಡಪಾಯಿಗಳು ಹಾಕಿಕೊಂಡಿದ್ದ ಕೆಲ ನಾಮಫಲಕಗಳನ್ನು ಕಿತ್ತು ತಮ್ಮ ಆಕ್ರೋಶ ಹೊರಹಾಕಿದ್ದರು. ಅಲ್ಲಿಗೆ ತಮ್ಮ ಕೆಲಸ ಮುಗಿಯಿತು ಎಂಬಂತೆ ನಗರಸಭೆ ಅಧಿಕಾರಿಗಳು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದರು. ಹಾಗೆ ಅವರು ಹೋಗಿ 4 ತಿಂಗಳೇ ಕಳೆದಿದೆ. ಮತ್ತೆ ಈವರೆಗೂ ಅತ ಸುಳಿದ ಉದಾಹರಣೆಯೂ ಇಲ್ಲ. ಒತ್ತುವರಿಯಾದ ಜಾಗ ತೆರವು ಮಾಡಿದ ನಿದರ್ಶನವೂ ಇಲ್ಲ. ಇವೆಲ್ಲ ಇಲ್ಲಿ ಯಾಕೆ ಹೇಳುತ್ತಿದ್ದೇನೆ ಎಂಬ ಸಂಶಯ ಬೇಡ. ಈ ಎಲ್ಲ ಪ್ರದೇಶಗಳು ಸೇರಿರೋದು ಇದೇ 15ನೇ ವಾರ್ಡಿಗೆ. ಅಷ್ಟೇ ಅಲ್ಲ,
ಬಲಾಢ್ಯರ ಒತ್ತುವರಿ ಎಂಬುದು ಈಗಲೂ ಮುಂದುವರೆದಿದ್ದು, ಅದನ್ನು ತಡೆಯಲು ನಗರಸಭೆ ಅಧಿಕಾರಿಗಳು ಕನಿಷ್ಠ ಪ್ರಯತ್ನವನ್ನು ಮಾಡದಿರುವುದು ವಿಪರ್ಯಾಸ. ಹಾಗಾದರೆ ನಡೆಯುತ್ತಿರುವ ಒತ್ತುವರಿ ಏನು ಅಂತೀರಾ? ನೀವೇ ನೋಡಿ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಹೀರೋ ಶೋರೂಮ್, ಇದನ್ನು ನೋಡಿಬಿಡಿ. ಈ ಶೋರೂಮ್ ಈ ಮಟ್ಟದಲ್ಲಿ ಐಷಾರಾಮಿಯಾಗಿ ನಿರ್ಮಿಸಬೇಕಾದ್ರೆ ಇದರ ಮಾಲೀಕರು ಬಲಾಢ್ಯರೇ ಆಗಿರ್ತಾರೆ ಅಂತ ಹೇಳಬೇಕಿಲ್ಲ ಅಲ್ಲವೇ? ಅದೇ ಕಾರಣಕ್ಕೆ ನಮ್ಮ ನಗರಸಭೆ ಅಧಿಕಾರಿಗಳು ಈ ಶೋರೂಮ್ನತ್ತ ತಿರುಗಿಯೂ ನೋಡಿಲ್ಲ. ಸಿಎಂಸಿ ಬಡಾವಣೆ ಪ್ರವೇಶ ದ್ವಾರದಲ್ಲಿಯೇ ನಿರ್ಮಾಣವಾಗಿರುವ ಈ ಶೋರೂಮ್ ಎಲ್ಲಿಯವರೆಗೂ ಒತ್ತುವರಿ ಮಾಡಿಕೊಂಡಿದೆ ಅನ್ನೋದನ್ನ ನೋಡಿ. ಬಿಬಿ ರಸ್ತೆಯ ತುದಿಯವರೆಗೂ ಈ ಶೋರೂಮ್ ಮುಂದೆ ಕಾಂಕ್ರೀಟ್ ಹಾಕಿ ಭದ್ರಪಡಿಸಲಾಗಿದೆ. ಇದು ಮಾತ್ರ ನಮ್ಮ ನಗರಸಭೆ ಅಧಿಕಾರಿಗಳ ಕಣ್ಣಿಗೆ ಕಾಣಿಸೋದಿಲ್ಲ, ಕಿವಿಗೆ ಕೇಳಿಸಲ್ಲ ಬಿಡಿ. ಯಾಕೆಂದ್ರೆ ಅವರು ಬಡವರಲ್ಲವಲ್ಲ. ನಮ್ಮ ನಗರಸಭೆ ಅಧಿಕಾರಿಗಳೇನೇ ಇದ್ರು ಕೇವಲ ತಳ್ಳುವ ಗಾಡಿಗಳಲ್ಲಿ ಜೀವನ ಮಾಡಿಕೊಳ್ತಾರಲ್ಲ ಬಡಪಾಯಿಗಳು, ಅವರ ಮೇಲೆ ಮಾತ್ರ ಪ್ರತಾಪ ತೋರೋದು ಮಾತ್ರ ಅವರ ಕೆಲಸ. ಎಂಥ ಬಲಾಢ್ಯರ ತಂಟಿಗೆ ಹೋದ್ರೆ ಅವರಿಗೆ ಬರಬೇಕಾದ ಕಮಾಯಿ ಬರೋದಿಲ್ಲ, ಜೊತೆಗೆ ಮೇಲಿನಿಂದ ಫೋನ್ ಕರೆಗಳು ಬರುತ್ತವೆ. ಹಾಗಾಗಿ ಯಾವುದು ಏನೇ ಆಗಲಿ ತಾವು ಮಾತ್ರ ಸೇಫ್ ಆಗಿದ್ರೆ ಸಾಕು ಎಂಬ ತೀರ್ಮಾನಕ್ಕೆ ಬಂದಿರುವ ನಮ್ಮ ನಗರಸಭೆಯ ಅಧಿಕಾರಿಗಳು ಈ ಶೋರೂಮ್ ಒತ್ತುವರಿಯ ಬಗ್ಗೆ ಈವರೆಗೂ ಚಕಾರವೆತ್ತಿಲ್ಲ. ಇನ್ನ ಇದೇ ಶೋರೂಮ್ ಮತ್ತೊಂದು ಅವಾಂತರವನ್ನು ಮಾಡಿದೆ. ಸಿಎಂಸಿ ಬಡಾವಣೆಗೆ ಹೋಗುವ ಮಾರ್ಗದ ಪಕ್ಕದಲ್ಲಿಯೇ ಇರೋ ಚರಂಡಿಯಲ್ಲಿ ಕಾಮಗಾರಿ ಆರಂಭಿಸಿದೆ. ಅಂದರೆ ಚರಂಡಿಯನ್ನು ಒತ್ತುವರಿ ಮಾಡಿಕೊಳ್ಳಲು ಪಿಲ್ಲರ್ಗಳನ್ನ ಹಾಕಿದೆ. ಆದರೂ ನಗರಸಭೆ ಅಧಿಕಾರಿಗಳು ಮಾತ್ರ ಅತ್ತ ಸುಳಿದೇ ಇಲ್ಲ. ವಿಷಯ ತಿಳಿದ ಈ ವಾರ್ಡಿನ ನಗರಸಭಾ ಸದಸ್ಯ ಅಂಬರೀಶ್ ಅವರೇ ಮುಂದೆ ನಿಂತು ಚರಂಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಕಾಮಗಾರಿಯನ್ನ ತಡೆದಿದ್ದಾರೆ. ಆದರೆ ಅದು ಶಾಶ್ವತವಾಗುತ್ತಿಲ್ಲ. ಯಾಕೆಂದ್ರೆ ಚರಂಡಿಯಲ್ಲಿ ಹಾಕಿರುವ ಪಿಲ್ಲರ್ಗಳು ಇನ್ನೂ ಹಾಗೆಯೇ ಇದ್ದು ಯಾವುದೇ ಸಮಯದಲ್ಲಿ ಕಟ್ಟಡ ಮಾಲೀಕರು ಕಾಮಗಾರಿ ಆರಂಭಿಸುವ ಅವಕಾಶಗಳಿವೆ. ಜೊತೆಗೆ ನಗರಸಭೆ ಅಧಿಕಾರಿಗಳೊಂದಿಗೆ ಈ ಶೋರೂಮ್ ಮಾಲೀಕರು ಮಾತನಾಡಿದ್ರೆ ಮತ್ತೆ ಕಾಮಗಾರಿ ಆರಂಭಿಸಲು ಅಧಿಕಾರಿಗಳು ಮೌಖಿಕ ಅನುಮತಿ ಕೊಟ್ಟರೂ ಕೊಡಬಹುದು. ಇನ್ನು ಇದೇ ಶೋರೂಮ್ ಬಿಬಿ ರಸ್ತೆಯವರೆಗೂ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಭದ್ರವಾಗಿಸಿದ್ದು ರಸ್ತೆಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂದು ಸಿಯೇರಾ ಹೋಟೆಲ್ ಒತ್ತುವರಿ ತೆರವುಗೊಳಿಸಲು ಮುಂದಾಗಿದ್ದ ನಗರಸಭೆ ಅಧಿಕಾರಿಗಳು ಇಲ್ಲಿ ಯಾಕೆ ಇನ್ನೂ ನೋಡಿಲ್ಲ ಎಂಬ ಪ್ರಶ್ನೆಗೆ ಅಧಿಕಾರಿಗಳೇ ಉತ್ತರಿಸಬೇಕು. ಬಡಪಾಯಿಗಳು ಅಂಗಡಿ ಮುಂದೆ ಹಾಕಿರುವ ನಾಮಫಲಕ ಕಿತ್ತು ಪೌರುಷ ತೋರುವ ನಗರಸಭೆ ಅಧಿಕಾರಿಗಳು ಈ ಶೋರೂಮ್ ಎಷ್ಟು ರಾಜಾರೋಷವಾಗಿ ಒತ್ತುವರಿಗೆ ಮುಂದಾಗಿದ್ರು ಯಾಕೆ ಕ್ರಮ ಕೈಗೊಂಡಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ನೀಡುವವರೇ ಇಲ್ಲವಾಗಿದ್ದಾರೆ. ಇನ್ನು ಕಟ್ಟಡ ನಿರ್ಮಾಣ ಆಗುವವರೆಗೂ ಸುಮ್ಮನಿರೋ ನಗರಸಭೆ ಅಧಿಕಾರಿಗಳು ನಂತರ ಅದನ್ನ ತೆರವು ಮಾಡುವ ನಾಟಕ ಆಡುವುದು, ಅವರು ನ್ಯಾಯಾಲಯದ ಮೊರೆ ಹೋದ್ರೆ ಪ್ರಕರಣ ನ್ಯಾಯಾಲಯದಲ್ಲಿದೆ ಎಂದು ಜಾರಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿದೆ. ಇದೇ ರೀತಿಯಲ್ಲಿ ನಗರದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಗರಸಭೆ ಆಸ್ತಿಗಳು ಒತ್ತುವರಿಯಾಗಿದ್ದು ಅವುಗಳಿಗೆ ಸಂಬಂಧಿಸಿದಂತೆ ಪ್ರಕರಣಗಳು ನ್ಯಾಯಾಲಯದಲ್ಲಿವೆ ಎಂಬ ಕಾರಣಕ್ಕೆ ನಗರಸಭೆಯಿಂದ ಕೈಬಿಟ್ಟು ಹೋಗುವ ಭೀತಿ ಎದುರಿಸುತ್ತಿವೆ. ಸಮಸ್ಯೆಗಳು ಎಷ್ಟು ಗಂಭೀರವಾಗಿದ್ರೂ ನಗರಸಭೆಯ ಅಧಿಕಾರಿಗಳು ಮಾತ್ರ ಒತ್ತುವರಿಯಾಗುತ್ತಿರುವ ನಗರಸಭೆ ಆಸ್ತಿಗಳನ್ನು ಪ್ರಾಥಮಿಕ ಹಂತದಲ್ಲಿಯೇ ತಡೆಯುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿಲ್ಲ. ಈ ಶೋರೂಮ್ ಒತ್ತುವರಿಯನ್ನ ನೋಡಿದ್ರಲ್ಲ, ಈಗ ವಾಣಿಜ್ಯ ಮಳಿಗೆಗಳ ಬಗ್ಗೆಯೂ ನೋಡೋಣ ಬನ್ನಿ. ಹೇಳಿ ಕೇಳಿ ಇದು ಬಿಬಿ ರಸ್ತೆ, ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯೂ ಹೌದು. ಇಂತಹ ಪ್ರಮುಖ ರಸ್ತೆಯಾದ ಕಾರಣ ರಸ್ತೆಯ ಉಭಯ ಕಡೆಗಳಲ್ಲಿಯೂ ವಾಣಿಜ್ಯ ಮಳಿಗೆಗಳು, ಶೋರೂಮ್ಗಳು ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಸಹಜವಾಗಿಯೇ ತಲೆ ಎತ್ತಿವೆ. ಆದರೆ ಈ ಎಲ್ಲ ವಾಣಿಜ್ಯ ಕಟ್ಟಡಗಳಲ್ಲಿ ಎಷ್ಟು ನಗರಸಭೆಯಿಂದ ಪರವಾನಗಿ ಪಡೆದಿವೆ, ಎಷ್ಟು ಹಾಗೆಯೇ ನಡೆಯುತ್ತಿವೆ ಎಂಬ ಪ್ರಶ್ನೆ ಕೇಳಿದ್ರೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಟಾಟಾ, ಮಾರುತಿ, ಹೀರೋ ಹೋಂಡಾ
ಹೀಗೆ ನಾನಾ ರೀತಿಯ ಶೋರೂಮ್ಗಳು ಈ ರಸ್ತೆಯ ಉಭಯ ಕಡೆಗಳಲ್ಲಿ ತಲೆ ಎತ್ತಿವೆ. ಈ ಎಲ್ಲ ವಾಣಿಜ್ಯ ಮಳಿಗೆಗಳು ಸಕ್ರಿಯವಾದರೆ ಇಡೀ ನಗರವನ್ನ ಅಭಿವೃದ್ಧಿ ಪಡಿಸುವಷ್ಟು ತೆರಿಗೆ ಹಣ ಇದೇ ಅಂಗಡಿ ಮಳಿಗೆಗಳಿಂದ ನಗರಸಭೆಗೆ ಬರೋದ್ರಲ್ಲಿ ಅನುಮಾನವೇ ಇಲ್ಲ. ಆದರೆ ಅದು ಸಕ್ರಮವಾಗಿ ಆಗಿಲ್ಲ ಎಂಬ ಆರೋಪಗಳಿವೆ. ಸರ್, ಈಗ ಅತಿ ಹೆಚ್ಚು ಕಮರ್ಷಿಯಲ್ ಇರೋದು ವಾರ್ಡ್ ನಂಬರ್ 15ರಲ್ಲೇ. ಈಗ ನಮ್ಮದು ಏನು ಮಾಡುತ್ತೆ, ಈಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಈ ಒಕ್ಕಲಿಗರ ಚೌಲ್ಟ್ರಿಯಿಂದ ಹಿಡಿದು ನಿಮ್ಮ ಹಗಲಗುರ್ಗಿ ಗೇಟಿನವರೆಗೂ ನಮ್ಮದು ವಾರ್ಡ್ ನಂಬರ್ 15. ಅದರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಈಗ ಲೈಸೆನ್ಸ್ ತೊಗೊಂಡೆ ಕಟ್ತಾರೆ, ಲೈಸೆನ್ಸ್ ತೊಗೊಳ್ದೆ ಅನಾಧಿಕೃತವಾಗಿರೋವಂಥ ಬಿಲ್ಡಿಂಗ್ಗಳೇ ಜಾಸ್ತಿ ಆಗಿರೋದ್ರಿಂದ ಅದ್ರ ಬಗ್ಗೆ ಅವ್ರಿಗೆ ಎಷ್ಟೇ ಸಲ ನಗರಸಭೆ ಅಧಿಕಾರಿಗಳಿಗೆ, ಇಂಜಿನಿಯರ್ಗೆ, ಎಡಬಳಿಗೆ ಇವರಿಗೆಲ್ಲ ಗಮನಕ್ಕೆ ತಂದರೂ ಸಹ ಅವ್ರು ಇದ್ರ ಬಗ್ಗೆ ಏನೂ ಗಮನ ಹರಿಸ್ತಾ ಇಲ್ಲ ಸರ್. ನಾವು ಈ 3 ವರ್ಷದಿಂದ ಅದನ್ನೇ ಹೇಳಿದ್ವಿ, ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ನಮಗೇನೇ ಡೆವಲಪ್ಮೆಂಟ್ ಆಗಬೇಕಾದ್ರೆ ಟ್ಯಾಕ್ಸು ಕಲೆಕ್ಟ್ ಮಾಡಬೇಕು. ಮೈನ್ ನಾವು ಟ್ಯಾಕ್ಸೇ ಕಲೆಕ್ಟ್ ಮಾಡಲಿಲ್ಲ ಅಂದರೆ ನಾವು ಎಲ್ಲಿಂದ ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ? ಈಗ ಒಂದು ಸಲ ರೋಡ್ ಹಾಕಬೇಕು, ಒಂದು ಚರಂಡಿ ಮಾಡಿಸ್ಬೇಕು ಅಂದರೆ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು. ಆ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋ ವಿಷಯನೇ ನಮ್ಮದ್ರಲ್ಲಿ ಆಗ್ತಿಲ್ವಲ್ಲ. ಈಗ ಅನಾಧಿಕೃತವಾಗಿ ಕಟ್ಟಡ ಕಟ್ತಾ ಇದ್ದಾರೆ, 5 ಫ್ಲೋರು 6 ಫ್ಲೋರು 7 ಫ್ಲೋರ್ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಅದ್ರ ಬಗ್ಗೆ ಹೋಗಿ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ಇದು ಈ ಥರ ಮಾಡಿ, ಇಲ್ಲ ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ಇದು ಮಾಡಬೇಕು ಸರ್. ಅದನ್ನು ಮಾಡಿ ನಮ್ಮಲ್ಲಿ ನಡೀತಾ ಇಲ್ಲ ಸರ್. ಅದು ಬೇಜಾನಿದೆ ಸರ್. ಅದು ರೆಸಿಡೆನ್ಷಿಯಲ್ ನಮ್ಮಲ್ಲಿ ಇರೋದೆಲ್ಲ ಕಮರ್ಷಿಯಲ್ ಕನ್ವರ್ಷನ್ ಅಲ್ಲ, ಅವ್ರು ರೆಸಿಡೆನ್ಷಿಯಲಲ್ಲೇ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ ಅವರು. ಇನ್ನು ಬಿಬಿ ರಸ್ತೆ 2 ಕಡೆ ಇರುವ ವಾಣಿಜ್ಯ ಮಳಿಗೆಗಳ ಬಗ್ಗೆ ನೋಡಿದ್ರಲ್ಲ, ಈಗ ಇಲ್ಲಿ ನೋಡಿ, ಈ ದ್ರಾಕ್ಷಿ ತೋಟ ಇದೇ ಬಿಬಿ ರಸ್ತೆಗೆ ಹೊಂದಿಕೊಂಡಂತೆ ಇದೆಯಲ್ಲ. ಇರಲಿ, ಭೂ ಪರಿವರ್ತನೆಯಾಗದ ಕಾರಣ ಇದು ಇನ್ನೂ ತೋಟವಾಗಿ ಉಳಿದಿದೆ. ಇಲ್ಲವಾದರೆ ಈ ವೇಳೆಗೆ ಬಡಾವಣೆಯಾಗಿಯೋ ಇಲ್ಲವೇ ಇತರೆ ವಾಣಿಜ್ಯ ಕಟ್ಟಡವಾಗಿಯೋ ಈ ದ್ರಾಕ್ಷಿ ತೋಟ ಇರುವ ಜಾಗವು ಒಂದು ಜನವಸತಿ ಪ್ರದೇಶವಾಗುತ್ತಿತ್ತು. ಪಕ್ಕದಲ್ಲಿಯೇ ಅಂದರೆ ಈ ದ್ರಾಕ್ಷಿ ತೋಟಕ್ಕೆ ಹೊಂದಿಕೊಂಡೇ ಕಾಣುತ್ತಿದೆಯಲ್ಲ ವಾಣಿಜ್ಯ ಕಟ್ಟಡ. ಅದೇ ರೀತಿಯಲ್ಲಿ ಈ ದ್ರಾಕ್ಷಿ ತೋಟವು ಒಂದು ದಿನ ಸಿಮೆಂಟಿನ ಕಟ್ಟಡಗಳಿಂದ ತುಂಬಿರುವುದರಲ್ಲಿ ಅನುಮಾನವೇ ಇಲ್ಲ. ಆದರೆ ಇದು ಜನವಸತಿ ಪ್ರದೇಶ. ಇಲ್ಲಿ ಯಾವುದೇ ವಾಣಿಜ್ಯ ಸಂಬಂಧಿ ಕೆಲಸಗಳು ನಡೆಯುವಂತಿಲ್ಲ. ಆದರೆ ಈ ಜನವಸತಿ ಪ್ರದೇಶದಲ್ಲಿಯೇ ವಾಣಿಜ್ಯ ಸಂಬಂಧಿ ಮಳಿಗೆಗಳನ್ನ ತೆಗೆದು ರಾಜಾರೋಷವಾಗಿ ಕಾರ್ಯನಿರ್ವಹಿಸಲಾಗುತ್ತಿದೆ. ಹಾಗಾದರೆ ಜನವಸತಿ ಪ್ರದೇಶದಲ್ಲಿ ನಗರಸಭೆ ವಾಣಿಜ್ಯ ವಹಿವಾಟು ನಡೆಸಲು ಅನುಮತಿ ನೀಡಿದ್ಯಾ ಗೊತ್ತಿಲ್ಲ. ಈವರೆಗೂ ಬಿಬಿ ರಸ್ತೆಯಲ್ಲಿರುವ ಸಮಸ್ಯೆಗಳ ಬಗ್ಗೆಯೇ ನೋಡಿದ್ರಲ್ಲ, ಈಗ ಈ ಹೊಸ ಬಡಾವಣೆ ಬಗ್ಗೆಯೂ ನೋಡೋಣ ಬನ್ನಿ. ನೀವು ನೋಡ್ತಿರೋ ಈ ಬಡಾವಣೆಯ ಹೆಸರು ಸಿಎಂಸಿ ಬಡಾವಣೆ. ಇದು ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿದೆ. ಭೂಪರಿವರ್ತನೆ ಸೇರಿದಂತೆ ಎಲ್ಲಾ ರೀತಿಯ ಅನುಮತಿಗಳನ್ನ ಪಡೆದಿರುವ ಈ ಬಡಾವಣೆಯಲ್ಲಿ ಪ್ರತಿಷ್ಠಿತರೇ ವಾಸವಾಗಿದ್ದಾರೆ. ಇಂತಹ ಪ್ರತಿಷ್ಠಿತ ಬಡಾವಣೆಗೆ ಎಂದಿಗೂ ಯುಜಿಡಿ ಸಂಪರ್ಕವಿಲ್ಲ ಎಂಬುದು ವಿಶೇಷ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನ ಸ್ವಚ್ಛ ಮಾಡಬೇಕು ಎಂದು ಸ್ವಚ್ಛ ಭಾರತ್ ಮೂಲಕ ದೇಶದ ಜನರಲ್ಲಿ ಅರಿವು ಮೂಡಿಸುತ್ತಿದ್ರೆ, ಚಿಕ್ಕಬಳ್ಳಾಪುರ ನಗರಸಭೆ ಮಾತ್ರ ಮುಂದಕ್ಕೆ ಸಾಗುವ ಬದಲು ಹಿಂದಕ್ಕೆ ಸಾಗುತ್ತಿದೆ. ಕಳೆದ ವಾರವಷ್ಟೇ ನೀವು ನೋಡಿದ 7ನೇ ವಾರ್ಡಿನ ವಾರ್ಡ್ ಪ್ರಾಬ್ಲಮ್ನಲ್ಲಿ ಪ್ರತಿಷ್ಠಿತ ಡಿವೈನ್ ಸಿಟಿ ಬಡಾವಣೆಯಲ್ಲಿ ಯುಜಿಡಿ ಮಾಡಿದ್ರು ಸಂಪರ್ಕ ಕಲ್ಪಿಸದ ಕಾರಣ ಕಾಲುವೆಗೆ ಬಿಡುತ್ತಿರುವ ಬಗ್ಗೆ ನೋಡಿದ್ದು ನೆನಪಿದೆ ಅಲ್ವಾ? ಆದರೆ ಈ ಬಡಾವಣೆಯಲ್ಲಿ ಮಾತ್ರ ಆ ಸೌಲಭ್ಯವೂ ಇಲ್ಲದೆ ಜನರು ಕೇವಲ ಫಿಟ್ ಗುಂಡಿಗಳನ್ನ ಅವಲಂಬಿಸುವಂತಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರದ 15ನೇ ವಾರ್ಡಿನ ಸಮಸ್ಯೆಗಳನ್ನು. ಅದು ಪ್ರತಿಷ್ಠಿತ ವಾರ್ಡ್. ಅದೇ ವಾರ್ಡಿನಲ್ಲಿ ನಗರದ 80%ಕ್ಕೂ ಹೆಚ್ಚು ವಾಣಿಜ್ಯ ವಹಿವಾಟು ನಡೆಯುತ್ತದೆ. ಅಲ್ಲಿ ಸಂಗ್ರಹವಾಗುವ ತೆರಿಗೆ ಇಡೀ ನಗರದ ಅಭಿವೃದ್ಧಿಗೆ ಆಗುವಷ್ಟು ಆಗಲಿದೆ. ಆದರೆ ಅಲ್ಲಿ ಸಕ್ರಮಕ್ಕಿಂತ ಅಕ್ರಮವೇ ಹೆಚ್ಚು ಎಂಬ ಆರೋಪಗಳಿವೆ. ಅಷ್ಟೇ ಅಲ್ಲ, ಅತಿ ಹೆಚ್ಚು ಒತ್ತುವರಿಯಾಗಿರುವ ಪ್ರದೇಶವೂ ಇದೇ ಆಗಿದೆ. ಬಿಬಿ ರಸ್ತೆಯ 2 ಬದಿಗಳಲ್ಲಿ ಒತ್ತುವರಿಯಾಗುತ್ತಿದ್ದರೂ ನಗರಸಭೆ ಅಧಿಕಾರಿಗಳು ಮಾತ್ರ ಅತ್ತ ಗಮನವನ್ನು ಹರಿಸುತ್ತಿಲ್ಲ. ಯಾವುದೇ ಬಲಾಢ್ಯರು ಒತ್ತುವರಿ ಮಾಡುವಾಗ ಆತ ತಿರುಗಿಯೂ ನೋಡದ ನಗರಸಭೆ ಕಟ್ಟಡ ಸಿದ್ಧವಾದ ಮೇಲೆ ಅದರ ತೆರವುಗೊಳಿಸುವ ನಾಟಕ ಆಡುವುದು, ಅವರು ನ್ಯಾಯಾಲಯದ ಮೊರೆ ಹೋದರೆ ಕೋರ್ಟಿನತ್ತ ಬೊಟ್ಟು ಮಾಡಿ ತಾವು ಜಾರಿಕೊಳ್ಳುವುದು, ಇದು ನಗರಸಭೆ ನಿರಂತರವಾಗಿ ಮಾಡುತ್ತಿರುವ ನಾಟಕವಾಗಿದೆ. ಇನ್ನು ಇದೇ ವಾರ್ಡಿನಲ್ಲಿ ಜನವಸತಿ ಪ್ರದೇಶದಲ್ಲಿ ವಾಣಿಜ್ಯ ವಹಿವಾಟು ನಡೆಯುತ್ತಿದ್ದರೂ ನಗರಸಭೆ ಮಾತ್ರ ಮೌನವಾಗಿದೆ. ವಾಣಿಜ್ಯ ವಹಿವಾಟಿಗೆ ಮಾತ್ರ ನಗರಸಭೆ ಅನುಮತಿ ನೀಡಿದೆಯಾ ಇಲ್ಲವಾ ಎಂಬುದು ನಿಗೂಢವಾಗಿದ್ದು, ಒಂದು ವೇಳೆ ಪರವಾನಿಗೆ ನೀಡಿದ್ದೇ ಆದರೆ ಜನವಸತಿ ಪ್ರದೇಶದಲ್ಲಿ ನೀಡಲು ಅವಕಾಶ ಇದೆಯಾ ಎಂಬ ಪ್ರಶ್ನೆಗೂ
ಉತ್ತರಿಸುವವರು ಇಲ್ಲವಾಗಿದ್ದಾರೆ. ಹಾಗಾದರೆ ಆ ವಾರ್ಡಿನಲ್ಲಿರುವ ಮತ್ತಷ್ಟು ಸಮಸ್ಯೆಗಳೇನು ಎಂಬುದನ್ನು ನೋಡುವುದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮದ ನಂತರ ವಾರ್ಡ್ ಪ್ರಾಬ್ಲಮ್ ಮುಂದುವರಿಯುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನೀವು ನೋಡುತ್ತಿದ್ದೀರಿ ಚಿಕ್ಕಬಳ್ಳಾಪುರ ನಗರದ 15ನೇ ವಾರ್ಡಿನ ಸಮಸ್ಯೆಗಳನ್ನು. ಈ 15ನೇ ವಾರ್ಡಿನಲ್ಲಿಯೇ BB ರಸ್ತೆ ಹಾದು ಹೋಗಿದೆ. ಈ ರಸ್ತೆಯ ಎರಡೂ ಬದಿ ಸಾಕಷ್ಟು ಜಾಗ ಒತ್ತುವರಿಯಾಗಿದೆ. ಅದನ್ನು ತೆರವುಗೊಳಿಸುವ ಕೆಲಸವನ್ನು ನಗರಸಭೆ ಅಧಿಕಾರಿಗಳು ಈವರೆಗೂ ಮಾಡಿಲ್ಲ. ಇನ್ನು ವಾಣಿಜ್ಯ ಮಳಿಗೆಗಳ ಪರವಾನಿಗೆ ನೀಡಿದೆಯಾ ಇಲ್ಲವಾ ಗೊತ್ತಿಲ್ಲ. ಸಾಲದೆಂಬಂತೆ ಆ ವಾರ್ಡಿಗೆ ಸೇರಿದ ಪ್ರತಿಷ್ಠಿತ CMC ಬಡಾವಣೆಗೆ UGD ಸಂಪರ್ಕವೇ ಇಲ್ಲದ ಬಗ್ಗೆ ನೋಡಿದ್ರಲ್ಲ. ಹಾಗಾದರೆ ಆ CMC ಬಡಾವಣೆಯಲ್ಲಿ ಇರುವ ಏಕೈಕ ಸಮಸ್ಯೆ UGD ಸಮಸ್ಯೆ ಮಾತ್ರವಾ ಅಥವಾ ಇನ್ನೂ ಸಮಸ್ಯೆಗಳಿದೆಯಾ ನೋಡಬೇಕಲ್ವೇ? ಆ ವಾರ್ಡಿನಲ್ಲಿ ಇಲ್ಲದ ಸಮಸ್ಯೆ ಎಂದರೆ ಅದು ಕೇವಲ ನೀರಿನ ಸಮಸ್ಯೆ ಮಾತ್ರ. ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ ಸಂಪರ್ಕ ಕಲ್ಪಿಸಿದೆಯಾದರೂ ಇನ್ನೂ ಜಕ್ಕಲಮಡುಗು ನೀರು ಆ ಬಡಾವಣೆಗೆ ಬಿಟ್ಟಿಲ್ಲ. ಆದರೂ ಕೊಳವೆ ಬಾವಿಗಳಿರುವ ಕಾರಣ ಆ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಎದುರಾಗಿಲ್ಲ. ಅದೊಂದು ಬಿಟ್ಟರೆ ಇರುವುದೆಲ್ಲ ಸಮಸ್ಯೆಗಳೇ. ಹಾಗಾದರೆ ಅಲ್ಲಿರುವ ಸಮಸ್ಯೆಗಳೇನು ಅನ್ನೋದನ್ನ ನೀವೇ ನೋಡಿ. ವೀಕ್ಷಕರೇ, ಈ 15ನೇ ವಾರ್ಡ್ ಇದೆಯಲ್ಲ, ಇದು ಪ್ರತಿಷ್ಠಿತ ವಾರ್ಡ್ಗಳಲ್ಲಿ ಒಂದು. ಆದರೆ ಹೊರಗೆ ತಳುಕು ಒಳಗೆ ಹುಳುಕು ಅಂತಾರಲ್ಲ, ಅದೇ ಸ್ಥಿತಿ ಈ ವಾರ್ಡಿನಲ್ಲಿದೆ. CMC ಬಡಾವಣೆ ಅತ್ಯಂತ ಪ್ರತಿಷ್ಠಿತ ಬಡಾವಣೆಯಾಗಿದ್ರೂ ಇಲ್ಲಿ UGD ಇಲ್ಲ, ರಸ್ತೆ ಇಲ್ಲ, ಚರಂಡಿ ಇಲ್ಲ, ಇನ್ನು ಭದ್ರತೆ ಕೂಡ ಇಲ್ಲ. ಇಲ್ಲಿ ಕಾಣ್ತಾ ಇರೋ ರಸ್ತೆಗಳನ್ನೊಮ್ಮೆ ನೋಡಿ. ಈ ರಸ್ತೆಗಳು ಡಾಂಬರುಗೊಂಡಿಲ್ಲ. ಇನ್ನು BB ರಸ್ತೆಯಿಂದ CMC ಬಡಾವಣೆಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದೆಯಲ್ಲ, ಈ ಒಂದು ರಸ್ತೆಗೆ ಮಾತ್ರ ಎರಡೂ ಬದಿಯಲ್ಲಿ ಚರಂಡಿ ಇದೆ. ಉಳಿದ ಯಾವುದೇ ರಸ್ತೆಗೆ ಚರಂಡಿಯೇ ಇಲ್ಲ. ಇದರಿಂದ ಮಳೆ ಬಂದು ಈ ರೀತಿ ನೀರು ನಿಂತಲ್ಲೇ ನಿಂತು ಬಡಾವಣೆಯ ಜನ ಆರೋಗ್ಯದ ಆತಂಕ ಎದುರಿಸುವಂತಾಗಿದೆ. ಇಲ್ಲಿ ನಿಂತಿರೋ ನೀರು ಇದೆಯಲ್ಲ, ಇದು ಈ ಬಡಾವಣೆಯ ಕೊನೆಯ ಮನೆಗಳ ಸಾಲು. ಇಲ್ಲಿ ನಿಂತಿರುವ ನೀರಿನಿಂದ ಸೊಳ್ಳೆಗಳ ಕಾಟ ಒಂದು ಕಡೆಯಾದ್ರೆ, ಖಾಲಿ ನಿವೇಶನಗಳ ಸ್ವಚ್ಛತೆ ಎಂಬುದೇ ಇಲ್ಲದೆ ಹಾವು ಚೇಳಿನ ಕಾಟವು ಈ ಬಡಾವಣೆಯ ಜನತೆಯನ್ನ ಕಾಡುತ್ತಿದೆ. ಈ ಬಡಾವಣೆಗೆ UGD, ರಸ್ತೆ, ಚರಂಡಿ, ಭದ್ರತೆ ಇಲ್ಲದೆ ಪರದಾಡುತ್ತಿದ್ದು, ನಗರಸಭೆ ಅಧಿಕಾರಿಗಳು ಮಾತ್ರ ಈ ವಾರ್ಡಿಗೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ಮಾತ್ರ ವಿಪರ್ಯಾಸ.
ಸರ್ CMC ಲೇಔಟಲ್ಲಿ ಮೊನ್ನೆ ನಗರೋತ್ಥಾನ ಫಂಡಲ್ಲೂ ಹೇಳಿದೆ, ಅದರಲ್ಲಿ ಹಾಕ್ಕೊಡ್ತೀನಿ ಅಂತ ನಮ್ಮ ಮಿನಿಸ್ಟರ್ ಸಾಹೇಬರು ಹೇಳಿದ್ದಾರೆ, ಸುಧಾಕರ್ ಸಾಹೇಬರು ಅದರಲ್ಲಿ ಮಾಡಿಸೋಣ ಅಂತ ಹೇಳಿದ್ದಾರೆ. ಈಗ ಏನು UGD ಆಗ್ಬೋದು ಮತ್ತು ರಸ್ತೆ ಆಗ್ಬೋದು, ಚರಂಡಿ ಆಗ್ಬೋದು. ಮೈನ್ ಏನಂದರೆ UGDನೇ ಇಲ್ಲ ಸರ್ ನಮಗೆ, ಅಲ್ಲಿ ಮಿಸ್ಸಿಂಗ್ ಲೈನ್ ಅಂತ UGD ಲೈನ್ ಇದೆ. ಆ CMC ಲೇಔಟು ಮತ್ತು ಈ ಭಾರತೀನಗರ ಅನ್ನೋದು ನಮಗೆ ಈಗ ಮಿಸ್ಸಿಂಗ್ ಲೈನ್ ಇದೆ ಸರ್. ಭಾರತೀನಗರನೂ ಇಲ್ಲ. ಈಗ ನಮ್ದು ಏನಾಗಿದೆ ಅಂದರೆ ನಂದಿ ರಸ್ತೆಯಿಂದ ಬಂದು ಆ ಕೌಸರ್ ನಗರ ಮುಖಾಂತರ ಹೋಗೋದಷ್ಟೇ ಆ ಲೈನ್ ಇರೋದು. ಆದ್ರೆ ಕೆಳಗಡೆ ಪಟ್ಟ ಏನಂದರೆ ಭಾರತೀನಗರ ಆಗ್ಬೋದು ಮತ್ತು CMC ಲೇಔಟ್ ಆದರೆ ನನ್ನ ವಾರ್ಡಲ್ಲಿ UGD ಇಲ್ಲ ಸರ್. ಹೌದು ಸರ್. ಈಗ ನಂದೇನಾಗ್ಬಿಟ್ಟಿದೆ ಅಂದರೆ ವಾರ್ಡು ವಿಶಾಲವಾದಂಥ ವಾರ್ಡು, ಈಗ ಅತಿ ದೊಡ್ಡ ವಾರ್ಡ್ ಅನ್ನೋದು ನಮ್ಮ ವಾರ್ಡೇ ಬರುತ್ತೆ ಅನಿಸುತ್ತೆ. ಅದರಲ್ಲಿ ಏನಾಗ್ಬಿಟ್ಟಿದೆ, ಖಾಲಿ ನಿವೇಶನಗಳು ಜಾಸ್ತಿ ಇದೆ. ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಸರ್. ಏನಾಗಬೇಕಂದ್ರೆ ನಮ್ಮ ನಗರಸಭೆಯಿಂದ ಅರಿವು ಮೂಡಿಸ್ಬೇಕು. ಆ ಸೈಟ್ ಓನರ್ ಯಾರಿದ್ದಾರೆ ಫಸ್ಟ್ ಆ ಸೈಟನ್ನ ಕ್ಲೀನಾಗಿ ಇಟ್ಕೊಂಡ್ರೆ, ಖಾಲಿ ಇರ್ತಕ್ಕಂಥ ನಿವೇಶನಗಳನ್ನು ಅದನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಸ್ವಚ್ಛತೆ ಅನ್ನೋದನ್ನು ನಾವು ಇದು ಮಾಡ್ಬೋದು ಸರ್. ಈ ಎಲ್ಲ ಸಮಸ್ಯೆಗಳನ್ನ ಪಕ್ಕಕ್ಕಿಟ್ಟು ಇದೀಗ ಈ ವಾರ್ಡಿನ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಒಂಚೂರು ನೋಡೋಣ ಬನ್ನಿ. ಆದರೆ ನೀರಿನ ಸಮಸ್ಯೆಯೇ ವಾರ್ಡಿನಲ್ಲಿ ಇಲ್ಲ ಎಂದವರು ಇದೀಗ ಯಾಕೆ ನೀರಿನ ಸಮಸ್ಯೆ ಅಂತ ಹೇಳ್ತಿದ್ದೀರಿ ಎಂದು ಹುಬ್ಬೇರಿಸಬೇಡಿ. ಈ ವಾರ್ಡಿನಲ್ಲಿ ಇರೋದು ನೀರಿನ ಸಮಸ್ಯೆಯಲ್ಲ, ಕುಡಿಯುವ ನೀರಿನ ಸಮಸ್ಯೆ. ಅಂದರೆ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಶುದ್ಧ ನೀರಿನ ಘಟಕ. ಇದನ್ನ ಇಲ್ಲಿ ಸ್ಥಾಪಿಸಿದವರು ಈ ಹಿಂದೆ ಚಿಕ್ಕಬಳ್ಳಾಪುರ ಶಾಸಕರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರ. ಅದು ಅಳವಡಿಸಿದ ದಿನದಿಂದಲೂ ಈ ವಾರ್ಡಿನ ಜನತೆಗೆ ಶುದ್ಧ ನೀರು ಒದಗಿಸುವಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದೆ. ಆದರೆ ಅದು ಕೆಟ್ಟು ನಿಂತಿತಲ್ಲ. ಆಗಲಿಂದ ಈ ವಾರ್ಡಿನ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಈ ವಾರ್ಡಿನಲ್ಲಿ ಇರೋರೆಲ್ಲ ಕೆಳ ಮಧ್ಯಮ ಮತ್ತು ಮಧ್ಯಮ ವರ್ಗದ ಜನರೇ ಹೆಚ್ಚು. ಅವರಿಗೆ ನೀರು ಖರೀದಿಸಿ ಕುಡಿಯುವಷ್ಟು ಆರ್ಥಿಕ ಸಾಮರ್ಥ್ಯವಿಲ್ಲ. ಅದೇ ಕಾರಣದಿಂದಲೇ ಇಲ್ಲಿ ಈ ಹಿಂದಿನ ಶಾಸಕರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಶುದ್ಧ ನೀರಿನ ಘಟಕವನ್ನ ನಿರ್ಮಿಸಿದ್ರ. ಆದರೆ ಅದೀಗ ಕೆಟ್ಟು ನಿಂತಿದೆ. ಇಲ್ಲಿ ನಿರ್ಮಿಸಿದ್ದ ಶುದ್ಧ ನೀರಿನ ಘಟಕ ಕೆಟ್ಟು ನಿಂತು ಸುಮಾರು 1 ವರ್ಷವೇ ಕಳೆದಿದೆಯಂತೆ. ಈವರೆಗೂ ಅದನ್ನ ದುರಸ್ತಿ ಮಾಡಿಲ್ಲ. ಇದಕ್ಕೆ ಕಾರಣ ಶುದ್ಧ ನೀರಿನ ಘಟಕವನ್ನ ಡಾಕ್ಟರ್ ಕೆ ಸುಧಾಕರ್ ಅವರ ಟ್ರಸ್ಟ್ ಮೂಲಕ ಸ್ಥಾಪಿಸಲಾಗಿದ್ದ. ಅದನ್ನ ನಗರಸಭೆಗೆ ಹಸ್ತಾಂತರ ಮಾಡಿಲ್ಲ. ಇದರಿಂದ ನಗರಸಭೆಯವರು ಖರ್ಚು ಮಾಡಿ ದುರಸ್ತಿ ಮಾಡಿಸಲು ಸಾಧ್ಯವಿಲ್ಲ. ಇನ್ನು ನಗರಸಭಾ ಸದಸ್ಯರೇ ತಮ್ಮ ಸ್ವಂತ ಖರ್ಚಿನಲ್ಲಿ ದುರಸ್ತಿ ಮಾಡಲು ಸಿದ್ಧರಿದ್ದಾರೆ. ಅದಕ್ಕೂ ಟ್ರಸ್ಟ್ ಅನುಮತಿ ಬೇಕಿತ್ತು. ಇದರಿಂದ ಕಳೆದ 1 ವಾರದಿಂದ ಈ ಭಾಗದ ಜನ ದೂರದಿಂದ ಶುದ್ಧ ನೀರು ತಂದು ಸೇವಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ವೃದ್ಧರು, ಮಹಿಳೆಯರು ಮಾತ್ರ ಇರುವ ಕುಟುಂಬಗಳು ದೂರ ಹೋಗಿ ನೀರು ತರಲಾರದೆ ಮನೆಗೆ ಬರುವ ಮಾಮೂಲಿ ನೀರೇ ಸೇವಿಸುವಂತಾಗಿದ್ದು, ಇದರಿಂದ ಅನಾರೋಗ್ಯದ ಸಮಸ್ಯೆ ಎದುರಿಸುವಂತಾಗಿದೆ. ಕೌಸರ್ ನಗರದಿಂದ ಎಸ್ ಚಾನ್ಪಾಷ ಅಂತ ಸಿಲ್ಕ್ ಮರ್ಚೆಂಟು ಇಲ್ಲಿ ಒಂದು ಕುಡಿಯೋ ನೀರು MLA ಅವರು ಹಾಕ್ಸಿದ್ರು, ನಮ್ಮ ಸುಧಾಕರ್ MLA ಅವರು ಹಾಕ್ಸಿದ್ರು. ಅದು ಮತ್ತೆ ಕೆಟ್ಟೋಯ್ತು. ಕೆಟ್ಟೋದ್ಮೇಲೆ ಇವಾಗವರೆಗೂ ಅದು ನೀರು ಎಲ್ಲ ಊರಿನಲ್ಲೆಲ್ಲ ಇರೋರೆಲ್ಲ ಕೂಡ ಅಲ್ಲಿ ಬಂದು ನೀರು ಹಿಡ್ಕೊಂಡು ಹೋಗ್ತಾಯಿದ್ರು. ನಮ್ಮ ಕೌಸರ್ ನಗರಕ್ಕೆ ನೀರಿಲ್ಲ, ಅದು ಫಿಲ್ಟ್ರ್ ನೀರು ಹಾಕಿರೋದು. ಈಗ ಅದಕ್ಕೆ ಯಾಕೆ ಕಾರ್ಪೊರೇಷನ್ದು ಅನ್ನೋದು ಗೊತ್ತಾಗಿಲ್ಲ, ಅದು ಯಾವ್ದು ಅನ್ನೋದು ಗೊತ್ತಾಗಿಲ್ಲ ಸರ್. ಅದಕ್ಕೆ ರಿಪೇರಿ ಮಾಡಿಲ್ಲ. ಅದರಿಂದ ಕುಡಿಯೋ ನೀರು ಫಿಲ್ಟ್ರ್ ನೀರು ಫುಲ್ ತೊಂದರೆ ಐತೆ ಕೌಸರ್ ನಗರಿಗೆಲ್ಲನೂ. ಅದು ಏನು ಅನ್ನೋದು ಗೊತ್ತಿಲ್ಲ. ನಾನು ಪ್ರದೀಪ್ ಈಶ್ವರ್ಗೆ ಹಿಡ್ದಿರೋದ, ನಮ್ಮ ಇದಕ್ಕೆ ಯಾರಿಗೆ ಹಿಡ್ದಿರೋದು ಅನ್ನೋ ಕಾರ್ಪೊರೇಷನ್ಗೆ ಹಿಡ್ದಿರೋದು ಗೊತ್ತಿಲ್ಲ. ಅದು ನಮಗೆ ಅದು ಯಾರಿಗೆ ಹೇಳಿದ್ರು ಏನೂ ಮಾಡ್ತಾಯಿಲ್ಲ. ಕುಡಿಯೋ ನೀರಿಗೆ ನಾವು ಅಲ್ಲಿ ಟೌನ್ ಹಾಲ್ ಹತ್ರ ಹೋಗಿ ಬೇರೆ ಎಲ್ಲೆಲ್ಲೋ ದೂರ ಹೋಗಿ ಹಿಡ್ಕೊಂಡು ಬರ್ತಾಯಿದ್ವಿ ಕುಡಿಯೋ ನೀರಿಗೆ, ಫಿಲ್ಟ್ರ್ ನೀರಿಗೆ. ಅದು ದಯವಿಟ್ಟು ಯಾರಿಗೆ ಹಿಡ್ದಿದೆಯೋ, ನಮ್ಮ ಕಾರ್ಪೊರೇಷನ್ಗೆ ಹಿಡ್ದಿದೆಯೋ, ನಮ್ಮ MLA ಅವ್ರಿಗೆ ಹಿಡ್ದಿದೆಯೋ, ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಯಾವುದೂ ಗೊತ್ತಿಲ್ಲ. ಅದೊಂದು ರೆಡಿ ಮಾಡಿ ಕೊಟ್ಟರೆ ನಮಗೆ ಕುಡಿಯೋ ನೀರಿಗೆ ಭಾಳ ತೊಂದರೆ ಐತೆ. ಹೆಂಗಸರೆಲ್ಲ ಹೋಗಿ ದೂರದಿಂದ ನೀರು ಫಿಲ್ಟರ್ ನೀರು ಇಟ್ಕೊಂಡು ಬರ್ತಾವ್ರೆ. ಪಾಪ ಜಾಸ್ತಿ ಕೆಟ್ಟೋಗಿ ಸುಮಾರು ಒಂದು ವರ್ಷ ಆಗಿಬಿಟ್ಟಿದೆ ಸರ್. 1 ವರ್ಷದಿಂದನೂ ವಿಪರೀತ. ಅದು ಫಿಲ್ಟರ್ ನೀರ್ದು ಒಂದು ಭಾಳ ತೊಂದರೆ ಐತೆ. ದಯವಿಟ್ಟು ಯಾರಿಗೆ ಹಿಡ್ದಿದ್ದು ಅದು ಸಂಬಂಧ ಅವರು ದಯವಿಟ್ಟು ನಮಗೆ ಆ ಕುಡಿಯೋ ನೀರಿಗೆ ರೆಡಿ ಮಾಡಿ ಕೊಟ್ಟರೆ ನಮಗೆ ಚೆನ್ನಾಗೈತೆ. ಅದ್ರ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮಗೆ. ಆ ನೀರ್ದು ಒಂದು ಜಾಸ್ತಿ ಪ್ರಾಬ್ಲಮ್ ಆಗಿದೆ. ಕುಡಿಯೋ ನೀರಿಗೆ ಎಲ್ಲ ಟೈಮ್ ಸರಿಯಾಗಿ ನೀರು ಇರೋಲ್ಲ. ಎಲ್ಲೋ ಹೋಗಬೇಕು, ಟೌನ್ ಹಾಲ್ ಹತ್ರ ಹೋಗಬೇಕು, ಇಲ್ಲಾಂದರೆ ಮಾರ್ಕೆಟು AMC ಮಾರ್ಕೆಟ್ ಹತ್ರ ಹೋಗಬೇಕು. ಈ ಥರ ತೊಂದರೆ ಆಗಿದೆ ಕುಡಿಯೋ ನೀರ್ದು. ಅದು ಫಿಲ್ಟರ್ ನೀರ್ದು ಒಂದು ರೆಡಿ ಮಾಡಿ ನಮಗೆ ದಯವಿಟ್ಟು ಅದು ಯಾರಿಗೆ ಸಂಬಂಧಪಟ್ಟೈತೋ ಅವ್ರಿಗೆ ದಯವಿಟ್ಟು ನಾನು ಕೇಳ್ಕೊತೀನಿ, ಕೈ ಮುಗಿದು ನಮಗೆ ಆ ರೆಡಿ ಮಾಡಿ ಕೊಟ್ಬಿಡಿ. ಕೌಸರ್ ನಗರಕ್ಕೆ 15ನೇ ವಾರ್ಡ್ಗೆ ಅದು ಒಂದು ರೆಡಿ ಮಾಡಿ ಕೊಟ್ಟರೆ ದಯವಿಟ್ಟು ನಿಮಗೆ ಕೈ ಮುಗಿತೀನಿ. ನೀರ್ದು ಜಾಸ್ತಿ ತೊಂದರೆ ಆಗಿಬಿಟ್ರೆ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಕುಡಿಯೋಕ್ಕೆ ನೀರು ಇರೋಲ್ಲ. ಆ ನೀರಿಗೆ ಎಲ್ಲೆಲ್ಲೂ ಹೋಗ್ತಾರೆ ಬೆಳಿಗ್ಗೆ. ಪಾಪ ಅವರು ಗಾರ್ಮೆಂಟ್ಸ್ಗೆ ಬೇರೆ ಏನೇನೋ ಕೆಲ್ಸಕ್ಕೆ ಹೋಗ್ತಾರೆ ಹೆಣ್ಮಕ್ಳೆಲ್ಲ.
ಇಲ್ಲಿ ಏನು ಅಡುಗೆ ಮಾಡೋಕ್ಕೆ ತಿನ್ನೋಕ್ಕೆ ಕುಡಿಯೋಕ್ಕೆ ನೀರ್ದು ಅದೊಂದು ಫಿಲ್ಟ್ರ್ ನೀರ್ದು ಜಾಸ್ತಿ ತೊಂದರೆ ಆಗಿಬಿಟ್ಟಿದೆ. ದಯವಿಟ್ಟು ನಮಗೆ ಅದು ಕೆಲಸ ಮಾಡಬೇಕು, ಕೊಟ್ಬಿಡಿ. ಅದೊಂದು ಸಮಸ್ಯೆ ಜಾಸ್ತಿ ತೊಂದರೆ ಆಗಿಬಿಟ್ಟಿದೆ. 1 ವರ್ಷ ಆಯಿತು ಸರ್, ಅದು ಬಂದಾಗಿಬಿಟ್ಟು ವರ್ಷ ಆಗಿದೆ. ಅದಕ್ಕೆ ಯಾರು ಕೇಳೋರೇ ಇಲ್ಲ, ಮಾಡೋರೇ ಇಲ್ಲ. ನಮ್ಗೆ ಹಿಡಿದಿದೆ ಇದು ಮಾಡೋ, ಅದು ತೊಂದರೆ, ಫುಲ್ಲು ತೊಂದರೆ ಸರ್. ಅದೊಂದು ರೆಡಿ ಮಾಡಿ ಕೊಟ್ಬಿಡಿ ನಮಗೆ ನೀರ್ದು ಸಮಸ್ಯೆ. ಇಷ್ಟಕ್ಕೂ ಈ ಶುದ್ಧ ನೀರಿನ ಘಟಕ ಇರುವುದು ರೈಲ್ವೆ ಹಳಿಯ ಸಮೀಪದಲ್ಲಿ ಪೂರ್ಣಪ್ರಜ್ಞಾ ಶಾಲೆಯ ಮುಂಭಾಗದಲ್ಲಿಯೇ ಇದೆ. 1 ವರ್ಷದಿಂದ ಕೆಟ್ಟು ನಿಂತಿರುವ ಈ ಶುದ್ಧ ನೀರಿನ ಘಟಕವನ್ನ ಯಾರೇ ಆಗಲಿ ದುರಸ್ತಿ ಮಾಡುವ ಮೂಲಕ ಈ ಭಾಗದ ಜನರಿಗೆ ಶುದ್ಧ ನೀರು ಒದಗಿಸಲು ಕ್ರಮ ಜರುಗಿಸುವಂತೆ ಜನರು ಮನವಿ ಮಾಡುತ್ತಿದ್ದಾರೆ. ಇನ್ನು ಈ ರಸ್ತೆ ಇದೆಯಲ್ಲ, ಇದು ಕಾರಿನ ಗ್ಯಾರೇಜ್ಗಳೇ ಇರುವ ರಸ್ತೆ. ಪ್ರತಿನಿತ್ಯ ಈ ರಸ್ತೆಯಲ್ಲಿರುವ ಗ್ಯಾರೇಜ್ಗಳು ಕಾರುಗಳ ದುರಸ್ತಿ ಮಾಡುವ ಜೊತೆಗೆ ವೆಲ್ಡಿಂಗ್ನಂತಹ ಕೆಲಸಗಳಲ್ಲಿ ನಿರತರಾಗಿದ್ದು ಸದಾ ಬ್ಯುಸಿಯಾಗಿರುವ ರಸ್ತೆಯೂ ಆಗಿದೆ. ಅಲ್ಲದೆ ವಿವಿಧ ದುರಸ್ತಿಗಳಿಗಾಗಿ ದಿನಪೂರ್ತಿ ಕಾರುಗಳು ಇಲ್ಲಿಗೆ ಬರಲಿದ್ದು, ಹೀಗೆ ಬರುವ ಕಾರುಗಳು ರಸ್ತೆಯ ಉಭಯ ಕಡೆಗಳಲ್ಲಿ ನಿಲ್ಲಿಸುವುದರಿಂದ ಈ ಮಾರ್ಗದಲ್ಲಿ ಸಂಚರಿಸುವುದೇ ದುಸ್ತರ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ರಸ್ತೆಯಲ್ಲಿಯೂ ಕಸವನ್ನ ತಂದು ರಸ್ತೆಯ ಪಕ್ಕದಲ್ಲಿಯೇ ಸುರಿಯುವ ಅಭ್ಯಾಸವನ್ನ ಈ ಭಾಗದ ಜನ ಮೈಗೂಡಿಸಿಕೊಂಡಿರುವುದು ವಿಶೇಷ. ಇನ್ನು ಈ ರಸ್ತೆಯ ಉಭಯ ಕಡೆಗಳಲ್ಲಿಯೂ ಚರಂಡಿ ಹೂಳಿನಿಂದ ತುಂಬಿ ಹೋಗಿದ್ದು, ಅದನ್ನ ತೆರವು ಮಾಡಿ ಸುಸಜ್ಜಿತವಾದ ಚರಂಡಿ ನಿರ್ಮಿಸಬೇಕಾದ ಅಗತ್ಯವೂ ಇದೆ. ಆದರೆ ಆ ನಿಟ್ಟಿನಲ್ಲಿ ನಗರಸಭೆ ಮಾತ್ರ ಗಮನವೇ ಹರಿಸಿಲ್ಲ. ಬಿಬಿ ರಸ್ತೆಯಿಂದ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ಮುಖ್ಯ ರಸ್ತೆ ಇದಾಗಿದ್ದು, ಈ ರಸ್ತೆ ಸದಾ ಜನನಿಬಿಡವಾಗಿರುತ್ತದೆ. ಈ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಇತರೆ ಉಪರಸ್ತೆಗಳಿವೆಯಲ್ಲ, ಈ ರಸ್ತೆಗಳು ಇನ್ನೂ ಅಭಿವೃದ್ಧಿಯಾಗಿಲ್ಲ. ಅಲ್ಲದೆ ಒಳಗಿನ ರಸ್ತೆಗಳು ಮತ್ತು ಚರಂಡಿಗಳ ಸ್ವಚ್ಛತೆಯೂ ಇಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಬಿಬಿ ರಸ್ತೆ ಸೇರಿದಂತೆ ಮುಖ್ಯ ರಸ್ತೆಗಳನ್ನು ಮಾತ್ರ ಸ್ವಚ್ಛಗೊಳಿಸುವ ನಗರಸಭೆ ಒಳಗಿನ ಸಣ್ಣ ರಸ್ತೆಗಳ ಬಗ್ಗೆ ಗಮನವೇ ಹರಿಸುತ್ತಿಲ್ಲ. ಹಾಗಾಗಿ ನಗರಸಭೆ ಅಧಿಕಾರಿಗಳು ಈಗಲಾದರೂ ನಗರದಲ್ಲಿರುವ ಒಳ ರಸ್ತೆಗಳ ಅಭಿವೃದ್ಧಿಯ ಜೊತೆಗೆ ಸ್ವಚ್ಛತೆಗೂ ಗಮನ ನೀಡಬೇಕೆಂದು ಅವರು ಕೋರಿದ್ದಾರೆ. JL ಮಂಜುನಾಥ್, 15ನೇ ವಾರ್ಡ್. ನಮ್ಮ ವಾರ್ಡಲ್ಲಿ ಚರಂಡಿಗಳು ಕ್ಲೀನ್ ಆಗ್ತಾ ಇಲ್ಲ. ನಾನು ಸುಮಾರು 1 ವರ್ಷದಿಂದ ಹೇಳ್ತಾ ಇದ್ದೀನಿ, ಮಳೆಗಾಲ ಬರುತ್ತೆ, ಚರಂಡಿಗಳು ಕ್ಲೀನ್ ಮಾಡಿದ್ರೆ ಇರೋದೆಲ್ಲ ಒಡ್ಕೊಂಡು ಹೋಗುತ್ತೆ ಅಂತ. ಮೇಸ್ತ್ರಿಗಳಿಗೆ 100 ಸಾರಿ ಹೇಳಿದ್ದೀನಿ. ಸೊ ಚರಂಡಿಗಳು ಕ್ಲೀನ್ ಮಾಡ್ತಾ ಇಲ್ಲ, ಚರಂಡಿ ಪಕ್ಕದಲ್ಲೆಲ್ಲ ಹುಲ್ಲು ಅದು ಇದು ತೆಗಿತಾ ಇಲ್ಲ. ನಗರಸಭೆ ಹಿಡ್ತಾ ಹೋಗ್ಬಿಟ್ಟಿದೆ. ಅಧಿಕಾರಿಗಳು ಇವ್ರಿಗೆ ಇದು ನಗರಸಭೆ ನಡೆಸೋ ಒಂದು ಅಡ್ಮಿನಿಸ್ಟ್ರೇಷನ್ನೇ ಗೊತ್ತಿಲ್ಲ. ಈ ಹಿಂದೆ ಇದ್ದಿದ್ದು ಕ್ಲೀನಿಂಗು ಎಲ್ಲ ಚೆನ್ನಾಗಿತ್ತು. ಈ ವರ್ಷದಿಂದ ಈಚೆಗೆ ತುಂಬ ಅಧ್ವಾನ ಆಗೋಗ್ಬಿಟ್ಟಿದೆ. ಮಳೆಗಾಲಕ್ಕೆ ಬರೋಕ್ಕೆ ಮೊದಲು ಕ್ಲೀನ್ ಮಾಡಿಕೊಟ್ರೆ ಇವಾಗ ರಾಜಕಾಲುವೆಗಳೆಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ಅವಾಗ ಹೊಡ್ಕೊಂಡೋಗಿ ಕ್ಲೀನ್ ಆಗುತ್ತೆ. ನಾನು ವರ್ಷದಿಂದ ಹೇಳ್ತಾ ಇದ್ದೀನಿ, ಮಳೆಗೆ ಮೊದಲೆಲ್ಲ ಕ್ಲೀನ್ ಮಾಡಿರಿ ಅಂತೇಳಿ. 15ನೇ ವಾರ್ಡು ಭಾರತೀಯ ನಗರದಲ್ಲಿ ಕಲ್ಯಾಣಿ ಹತ್ರ ಎಲ್ಲ ನಾವು ಬಂದು ಒಂದು ಸಾರಿ ವಿಸಿಟ್ ಹಾಕಿ, ಹುಲ್ಲು ಗಿಡಗಳು ಮರಗಳು ಬೆಳೆದಂಗೆ ಬೆಳೆದೋಗಿದೆ. ಯಾರು ಕ್ಲೀನ್ ಮಾಡೋರಿಲ್ಲ. ಮೈನ್ ರೋಡ್ಗಳು ಮಾತ್ರ ನೋಡ್ಕೊಂಡು ಹೋಗ್ತಾರೆ. ಈ ಮೇಸ್ತ್ರಿಗಳಿದಾರಲ್ಲ, ಅವರು 2 ವೀಲರಲ್ಲಿ ಎಲ್ಲ ಓಡಾಡ್ತಾರೆ, ಅಲ್ಲಿ ಮಾತ್ರ ಕೆಲಸಗಾರ ಮಾಡ್ತಾರೆ. ಈ ಮೇಸ್ತ್ರಿಗಳು ಗಲ್ಲಿಗಳಿಗೆ ಬರಲ್ಲ, ಸಬ್ ಗಲ್ಲಿಗಳಿಗೆ ಮೇಸ್ತ್ರಿನೂ ಬರಲ್ಲ, ಚೀಫ್ ಆಫೀಸರ್ಗಳು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಬರಲ್ಲ, ಕೆಲಸಗಾರನು ಸಬ್ಬು ಇದಕ್ಕೆ ಬರಲ್ಲ. ಮೈನ್ BB ರೋಡು ಆ ಪಕ್ಕದ 2 ಗಲ್ಲಿಗಳು ಮಾತ್ರ ನೋಡ್ತಾರೆ, ಯಾರಾದರೂ ಬಂದರೆ ಹೋದರೆ ಕಾಣಿಸುತ್ತೆ ಅಂತ. ಇನ್ನು ಅದಕ್ಕೆ ಸಬ್ ಇರೋಂಥ ರೋಡುಗಳು ಎಲ್ಲೂ ಬರಲ್ಲ, ಎಲ್ಲೂ ಮಾಡಲ್ಲ. ಬೇಕಾದ್ರೆ ವಿಸಿಟ್ ಮಾಡಿ ಭಾರತೀಯ ನಗರ. ಎಲ್ಲ ಚರಂಡಿ ಇಲ್ಲ, ಕ್ಲೀನಿಂಗ್ ಇಲ್ಲ, ಈ ನೀರು ಲೈಟು ಅದೆಲ್ಲ ಇದೆ ಬಿಡಿ. ಕಸ ರೋಡಲ್ಲಿ ಹಾಕೋದ್ರ ಬಗ್ಗೆ ನಗರಸಭೆಯವರು ಎಲ್ಲ ಕಡೆ ಬರೆಸಿದ್ದಾರೆ, ಬಕೆಟ್ಗಳು ಕೊಟ್ಟಿದ್ದಾರೆ. ಅವ್ರು ಏನೇನು ಮುನ್ನೆಚ್ಚರಿಕೆ ಕ್ರಮಗಳೆಲ್ಲನೂ ಮೊದಲೇ ಇದು ಕಮಿಷನರ್ ಎಲ್ಲ ತಗೊಂಡಿದ್ರು. ಬಟ್ ಜನಗಳಿಗೆ ಪರಿಜ್ಞಾನ ಇಲ್ಲ. ಹೇಳ್ತಾನೆ ಇದ್ದಾರೆ, ಎಲ್ಲ ಕಡೆ ಬರೆಸ್ತಾ ಇದ್ದಾರೆ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಜನಗಳಿಗೆ ತಿಳುವಳಿಕೆ ಇನ್ನೂ ಹೆಚ್ಚಾಗಿ ಕೊಡಬೇಕಾಗುತ್ತೆ. ಹಸಿ ಕಸ, ಒಣ ಕಸದ ಬಗ್ಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ ಕೊಡಬೇಕು. ಮ್ಯಾಕ್ಸಿಮಮ್ ಮಾಡಿದ್ದಾರೆ ಸರ್ಕಾರದಿಂದ, ನಗರಸಭೆಯಿಂದ. ಈ ಜನಗಳು ಅಷ್ಟು ತಿಳುವಳಿಕೆ ಇಲ್ಲ. ನಮ್ಮೂರು, ನಮ್ಮ ಗಲ್ಲಿ, ನಮ್ಮ ಮನೆ ಅನ್ನೋ ತಿಳುವಳಿಕೆ ಇಲ್ಲ ಅವ್ರಿಗೂ. ರೋಡಲ್ಲಿ ಬಿಸಾಕಿದ್ರೆ ಯಾರ್ದೋ ಬಿಡೋ ಅನ್ನೋ ಪರಿಜ್ಞಾನ ಇದೆ. ಆ ರೋಡಲ್ಲಿ ಬಿಸಾಕೋದು ನಮಗೆ ತೊಂದರೆ ಅನ್ನೋ ಇದು ಪರಿಜ್ಞಾನ ಇಲ್ಲ. ಅದನ್ನ ಇನ್ನು ಸ್ವಲ್ಪ ಹೆಚ್ಚಾಗಿ ಮಾಧ್ಯಮಗಳ ಮುಖಾಂತರ ಅವ್ರಿಗೆ ತಿಳಿಸಿ ಅದ್ರ ಬಗ್ಗೆ ಒಂದು ಕ್ಲಾಸ್ ಎಲ್ಲ ಕೊಟ್ಟು ಅವ್ರಿಗೆ ಚರಂಡಿಗಳು ಮೈನ್ ರೋಡ್ಗಳು ಮಾಡ್ತಾರೆ. BB ರೋಡಲ್ಲಿ ಇವಾಗ ಮಾಡ್ತಾವ್ರೆ, ಅದನ್ನು ಫೋಟೋ ಹೊಡ್ಕೊತಾರೆ ಅಷ್ಟೇ. ಗಲ್ಲಿಗಳಲ್ಲಿ ಬರಬೇಕು. ಸಬ್ ಗಲ್ಲಿಗಳಿದೆಯಲ್ಲ, ಅಲ್ಲಿ ಚರಂಡಿ ಕ್ಲೀನಿಂಗ್ ಇಲ್ಲ, ನೀರು ಹರಿತಾ ಇಲ್ಲ. ಈ ಮಳೆಗಾಲ ಇದೆ, ಇವಾಗ ಬೇಗ ಚರಂಡಿಗಳು ಎಲ್ಲ ಕೆಲಸ ಪೆಂಡಿಂಗ್ ಇಟ್ಟು ಚರಂಡಿಗಳು ಇವಾಗ ಮಳೆಗಾಲದಲ್ಲಿ ತೆಗೆದ್ರೆ ಕಸ ಎಲ್ಲ ಗಲೀಜೆಲ್ಲ ಹೊಡ್ಕೊಂಡು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಚರಂಡಿಗಳೆಲ್ಲ ಶುದ್ಧಿ ಆಗುತ್ತೆ. ಸೊಳ್ಳೆನೂ ಬರೋಲ್ಲ, ಮಲೇರಿಯಾ, ಡೆಂಗಿ ಇವೆಲ್ಲ ಏನೂ ಬರೋಲ್ಲ. ಡೆಂಗಿ ಮಲೇರಿಯಾ ಬಗ್ಗೆ ಹೇಳ್ತಾರೆ, ಚರಂಡಿ ಶುಚಿತ್ವದ ಬಗ್ಗೆ ಹೇಳಲ್ಲ.
ಮೈನ್ ಚರಂಡಿಗಳು ಕ್ಲೀನ್ ಮಾಡಬೇಕು. ಡೆಂಗಿ ಚಿಕನ್ ಗುನ್ಯಾ ಎಲ್ಲ ಬರ್ತಾಯಿದೆ. ನಮ್ಮ ನಗರಸಭೆ ಸದಸ್ಯರು ಮೊದಲು ಎಚ್ಚೆತ್ಕೋಬೇಕು. ಅವ್ರು ಮೊದಲು ಆ್ಯಕ್ಟಿವ್ ಆಗಿ ಫುಲ್ಲು ಬಂದು ಓಡಾಡಿ ಎಲ್ಲ ಮಾಡೋರು. ಈ ನೋಡೋ ಏನೋ ಸ್ವಲ್ಪ ಆಸಕ್ತಿ ಕಡಿಮೆ ವಹಿಸ್ದಂಗಿದೆ. ನಮ್ಮ ನಗರಸಭೆ ಸದಸ್ಯರಿಗೆ ಸ್ವಲ್ಪ ಎಚ್ಚರಿಕೆ ಗಂಟೆ ಕೊಟ್ಟು ಸಬ್ಗಲ್ಲಿಗಳೆಲ್ಲ ನೋಡೋದಕ್ಕೆ ನಮ್ಮ ನಗರಸಭೆ ಸದಸ್ಯರಿಗೆ ಸ್ವಲ್ಪ ಪುಷ್ ಮಾಡಿ ಸರ್. ಸ್ವಲ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಪಕ್ಕದ ರಸ್ತೆಯಿಂದ ಅಗಲಗುರ್ಕಿ ಗೇಟ್ವರೆಗೂ ಬಿಬಿ ರಸ್ತೆಯ ಉಭಯ ಕಡೆಗಳಲ್ಲೂ 15ನೇ ವಾರ್ಡಿಗೆ ಸೇರಿದೆ. ಅಷ್ಟೇ ಅಲ್ಲ, ಈಗಾಗಲೇ ನೀವು ನೋಡಿದ ಸಿಎಂಸಿ ಲೇಔಟ್ ಜೊತೆಗೆ ಈ ನಂದಿ ರಸ್ತೆಯು ಇದೇ 15ನೇ ವಾರ್ಡಿಗೆ ಸೇರಿದೆ. ನಂದಿ ರಸ್ತೆ ನಗರ ವ್ಯಾಪ್ತಿಯಲ್ಲಿ ಉತ್ತಮ ಸಿಸಿ ರಸ್ತೆಯಾಗಿ ಮಿಂಚುತ್ತಿದ್ರೆ, ಕಂದವಾರ ಬಾಗಿಲಿನಿಂದ ಕಂದವಾರದವರೆಗಿನ ರಸ್ತೆ ಇದೆಯಲ್ಲ, ಆ ರಸ್ತೆಯಲ್ಲಿ ಸಂಚರಿಸೋದೆಂದ್ರೆ ಅದು ದೊಡ್ಡ ಸಾಹಸವೇ ಆಗಲಿದೆ. ಕಂದವಾರ ಕೆರೆಗೆ ಹೆಚ್ಚಿನ ವ್ಯಾಲಿ ನೀರು ತುಂಬಲು ಆರಂಭವಾಯಿತಲ್ಲ, ಆಗಲಿಂದ ಈ ರಸ್ತೆ ಹದಗೆಟ್ಟಿದೆ. ಕೆರೆ ತುಂಬಿ ಅದರ ತೇವಾಂಶ ಹೆಚ್ಚಾಗಿ ರಸ್ತೆ ಹಾಳಾಯಿತು. ಹಾಗೆ ಹಾಳಾಗಿ ವರ್ಷಗಳೇ ಕಳೆದರೂ ರಸ್ತೆ ಮಾತ್ರ ದುರಸ್ತಿಯಾಗಿಲ್ಲ. ಇದರ ಜೊತೆಗೆ ಇದೇ ರಸ್ತೆಯಲ್ಲಿ ಗಣಿ ಟೇಪರ್ಗಳು ಸಂಚರಿಸೋದ್ರಿಂದ ರಸ್ತೆ ಮತ್ತಷ್ಟು ಹಾಳಾಗಿದೆ. ಈ ರಸ್ತೆಯ ದುರಸ್ತಿಗಾಗಿ ನಗರೋತ್ಥಾನ ಹಣ ಬಳಸಲು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತೀರ್ಮಾನಿಸಿದ್ರ. ಆದರೆ ಆ ಅನುದಾನದಲ್ಲಿಯೂ ಈ ರಸ್ತೆಗೆ ಈವರೆಗೂ ಮೋಕ್ಷ ಸಿಕ್ಕಿಲ್ಲ. ಇದರಿಂದಾಗಿ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರದ 31 ವಾರ್ಡ್ಗಳಲ್ಲಿ ಅತಿ ಹೆಚ್ಚು ವಾಣಿಜ್ಯ ಪ್ರದೇಶಗಳನ್ನು ಹೊಂದಿರುವ 15ನೇ ವಾರ್ಡಿನಲ್ಲಿಯೂ ಎಲ್ಲಾ ವಾರ್ಡ್ಗಳಂತೆ ಸಮಸ್ಯೆಗಳು ತಾಂಡವವಾಡುತ್ತಿವೆ. ಅವುಗಳ ಪರಿಹಾರ ಎಂಬುದು ಸದಸ್ಯರಿಂದ ಸಾಧ್ಯವಾಗುವುದಲ್ಲ, ಬದಲಿಗೆ ನಗರಸಭೆಯ ಅನುದಾನದಿಂದಲೇ ಪರಿಹಾರ ಆಗಬೇಕಾದ ಸಮಸ್ಯೆಗಳಾಗಿವೆ. ಆದರೆ ನಗರಸಭೆ ಮಾತ್ರ ಈ ವಾರ್ಡ್ಗೆ ಅಗತ್ಯವಿರುವ ಯುಜಿಡಿ ನಿರ್ಮಾಣ ಮಾಡುವುದಾಗಲಿ, ರಸ್ತೆ ಚರಂಡಿ ನಿರ್ಮಾಣ ಮಾಡುವತ್ತ ಆಗಲಿ ಈವರೆಗೂ ಗಮನ ಹರಿಸಿಲ್ಲ. ಈಗಲಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ವಾರ್ಡಿನ ಸಮಸ್ಯೆಗಳ ಪರಿಹಾರಕ್ಕೆ ಗಮನ ಹರಿಸಲಿದ್ದಾರಾ? ಕಾದು ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರದ 15ನೇ ವಾರ್ಡಿನ ಸಮಸ್ಯೆಗಳನ್ನು. ಈ ವಾರ್ಡ್ ನಗರದಲ್ಲಿಯೇ ಅತ್ಯಂತ ಶ್ರೀಮಂತ ವಾರ್ಡ್. ಆದರೂ ಈ ವಾರ್ಡಿನಲ್ಲಿಯೂ ಎಲ್ಲ ವಾರ್ಡ್ಗಳಲ್ಲಿ ಇರುವಂತೆ ಸಮಸ್ಯೆಗಳಿವೆ. ಅದರಲ್ಲೂ ಒತ್ತುವರಿ ಸಮಸ್ಯೆ ಅನ್ನೋದು ಈ ವಾರ್ಡಿನಲ್ಲಿ ತೀವ್ರವಾಗಿಯೇ ಇದೆ. ಈ ಒತ್ತುವರಿ ಸಮಸ್ಯೆಗೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂಬ ಆರೋಪಗಳು ತೀವ್ರವಾಗಿಯೇ ಕೇಳಿಬಂದಿದೆ. ಇನ್ನು ಜನವಸತಿ ಪ್ರದೇಶದಲ್ಲಿ ವಾಣಿಜ್ಯಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಕೈಗಾರಿಕೆಗಳು ನಡೆಯುತ್ತಿದ್ದು, ಇವುಗಳಿಗೆ ನಗರಸಭೆ ಪರವಾನಗಿ ನೀಡಿದೆಯಾ ಅಥವಾ ಪರವಾನಗಿಯೇ ಇಲ್ಲದೆ ನಡೆಸುತ್ತಿದ್ದಾರಾ ಎಂಬ ಪ್ರಶ್ನೆ ಎದುರಾಗಿದ್ದು, ಪರವಾನಗಿಯೇ ಇಲ್ಲದೆ ಜನವಸತಿ ಪ್ರದೇಶದಲ್ಲಿ ಹೀಗೆ ವಾಣಿಜ್ಯ ಚಟುವಟಿಕೆ ನಡೆಯುತ್ತಿದ್ದರೂ ನಗರಸಭೆ ಅಧಿಕಾರಿಗಳು ಯಾಕೆ ಕ್ರಮ ಜರುಗಿಸಿಲ್ಲ ಎಂಬ ಪ್ರಶ್ನೆಗೂ ಉತ್ತರವಿಲ್ಲ. ಹಾಗಾಗಿ ಈ ವಾರ್ಡಿನಲ್ಲಿ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿದಿವೆ. ಇವುಗಳ ಪರಿಹಾರಕ್ಕಾಗಿ ಸಿಟಿವಿ ನ್ಯೂಸ್ ಸದಾ ಈ ವಾರ್ಡಿನ ನಾಗರಿಕರೊಂದಿಗೆ ಇರುತ್ತೆ ಎಂದು ಹೇಳುವ ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ನಿರಂತರವಾಗಿ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹರಿಸುವತ್ತ ಸಿಟಿವಿ ನ್ಯೂಸ್ ಶ್ರಮಿಸಲಿದೆ ಎಂದು ಹೇಳಬಯಸುತ್ತೇವೆ. ಇಲ್ಲಿ 15ನೇ ವಾರ್ಡಿನ ಸಮಸ್ಯೆಗಳನ್ನು ಮುಕ್ತಾಯ ಮಾಡುತ್ತಾ ಮುಂದಿನ ವಾರ ಮತ್ತೊಂದು ವಾರ್ಡಿನ ಸಮಸ್ಯೆಗಳೊಂದಿಗೆ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಸಿಗೋಣ. ನಮಸ್ಕಾರ.